ನಾವೊಂದು ಹೊಸ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ಏನ್ ಮಾಡಾಕ್ತಿವಿ ಹೊನ್ನಳ್ಳಿ ಕೃಷ್ಣ ಅವ್ರೆ? ಹೊಸ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ಇವತ್ತ ನಮ್ಮ ಹೊನ್ನಳ್ಳಿ ಕೃಷ್ಣ ಎದಕ್ ಬಂದಾರ? ಬಿಸ್ನೆಸ್ ಅನ್ನ ಹೆಂಗ್ ಮಾಡಬೇಕು, ನನಗಿಲ್ಲಿ ಲಕ್ಷ ಗಂಟೆಯಿಂದ ಕೋಟಿ ಗಂಟ್ಲೆ ದುಡ್ಡು ಹೆಂಗ ಬರ್ತೈತಿ ಅಂತ ತಿಳ್ಕೊಳಕ್ ಬಂದಾರ. ಹೌದಲ್ರಿ? ಅವ್ರ ಫ್ಯಾಮಿಲಿ Yes. ಜೊತೆಗೆ ಎಷ್ಟು ಕರೆಕ್ಟ್ ಆಗಿ ಕುಂತಾರ ನೋಡ್ರಿ, ಇಲ್ಲಿ ಅಕ್ಕಪಕ್ಕದಾಗ ಎಲ್ಲಾರು ಕಾಣಕ್ತಾರ. ಓಕೆ, ಚಲೋ. ಹಂಗಾರೆ ನಾವೆಲ್ಲ ಬಂದಿರೋದು ಬಿಸ್ನೆಸ್ ಅನ್ನ ತಿಳ್ಕೊಂಡು ನಮ್ಮ ಜೀವನದೊಳಗೆ ಉದ್ಧಾರ ಆಗ್ಲಿಕ್ಕೆ. ಇವನ್ ಜಯಶ್ರೀ ಗಣೇಶ್ ಅಂತ ಬಂದ್ರಲ್ಲ, ನಾವೆಲ್ಲ ಬಂದಿರೋದು ಅದಕ್ಕೆ. ಹೌದೇನಮ್ಮ? Yes, sir. ಹಂಗಾರೆ ನಾವೇನ್ ಮಾಡೋಣ? ಸ್ಟಾಪ್ ಶೇರಿಂಗ್ ಯಾಕೆ? ಆಮೇಲೆ ಅದ್ರ ಸಲುವಾಗಿ ನಾವು ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೇನಮ್ಮ. ನನ್ನ ಕೆಲಸ ಏನಪ್ಪಾ ಅಂದ್ರೆ, ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಕಂಪನಿ ಬಗ್ಗೆ ಪ್ರತಿ ಒಂದು ವಿಷಯನು ಒಂದು LKG ಮಕ್ಕಳು ನನ್ನ ಎದುರಿಗೆ LKG ಮಕ್ಕಳು ಕುಂತ್ರ ಆ ಮಕ್ಕಳಿಗೂ ಸಹಿತ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಹಂಗ ನೀಟಾಗಿ ಹೇಳೋ ಕೆಲಸ ನಂದು. ನೀಟಾಗಿ ತಿಳ್ಕೊಬೇಕಾಗಿದ್ದು ನಿಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ನೀವಿಲ್ಲಿ ಬಂದು ಕುಂತಿರ್ತಕ್ಕಂಥ ಪ್ರತಿ ಒಂದ್ ವ್ಯಕ್ತಿ ನಾನು ಹೇಳ್ತಕ್ಕಂಥ ಪ್ರತಿ ಒಂದು ವಿಷಯನು ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ ಅಂತಿಕೊಂಡು ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ. ನಾವು ಒಂದು ಹೊಸದಾಗಿ ಕಂಪನಿ ಸ್ಟಾರ್ಟ್ ಮಾಡಿ. ಹೊಸದಾಗಿ ಅಂದ್ರೆ ಯಾವಾಗಮ್ಮ? 24ನೇ ತಾರೀಕು 8ನೇ ತಿಂಗಳ 2025 ಇಶ್ಯೂ. ಹೌದೇನಮ್ಮ? Yes, sir. ಅಂದ್ರೆ ಇದರ ಅರ್ಥ ನಾವು ಕಂಪನಿ ಸ್ಟಾರ್ಟ್ ಮಾಡಿ 8 ತಿಂಗಳ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿ 9ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿ. ಹೌದೇನಮ್ಮ? Yes, sir. 8 ತಿಂಗಳದಿಂದ ನಾವೇನು ಕಂಪನಿ ಸ್ಟಾರ್ಟ್ ಮಾಡಿದ್ವಲ್ಲ, ಅದರ ಹೆಸರೇನಮ್ಮ? ಕಂಪನಿ Global ಹೆಸರು Wealth Creators. ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಹೌದೇನಮ್ಮ? Yes, sir. ಮತ್ತೊಂದು ಪ್ರಶ್ನೆ, ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಎಲ್ಲಿದಮ್ಮ? ಈ ಕಂಪನಿ ಪ್ಯೂರ್ಲಿ ಇಂಡಿಯಾದ ಕಂಪನಿ. ಇಂಡಿಯಾದೊಳಗು ಕರ್ನಾಟಕದ ಕಂಪನಿ. ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಂಪನಿ. ಅದಕ್ಕೆ ನಾವು ಬ್ಯಾಡ್ಗಿ ಕರ್ನಾಟಕ ಇಂಡಿಯಾ ದೊಡ್ಡದಾಗ್ತೈತೆ ಅಂತ ಮೇಡ್ ಇನ್ ಇಂಡಿಯಾ ಅಂತಾರಲ್ಲ, ಹಂಗೆ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಬರ್ತೀವಿ. ಹೌದೇನಮ್ಮ? Yes, sir. ಮುಂದಿನ ಪ್ರಶ್ನೆ, ಈ ಗ್ಲೋಬಲ್ ಕಂಪನಿ ಹೆಸರಂತೂ ಗ್ಲೋಬಲ್ ಅಂತ ಗೊತ್ತಾಯ್ತು. ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಈ ಕಂಪನಿ ಫೌಂಡರ್ ಯಾರಮ್ಮ? ಈ ಕಂಪನಿ ಫೌಂಡರ್ ಹೆಸರು TR ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಯಾರಮ್ಮ ಈ TR ಅಚಲ್ಕರ್? ಈಗ ಸದ್ಯ ನಿಮ್ಮ ಮುಂದೆ ಕುಂತು ಮಾತಾಡಕ್ತಾನಲ್ಲ ಅದೇ ವ್ಯಕ್ತಿ ಈ ಕಂಪನಿ TR ಅಚಲ್ಕರ್, ಈ ಕಂಪನಿ ಫೌಂಡರ್. ಗೊತ್ತಾತೇನಮ್ಮ? Yes, sir. ಈ ಫೌಂಡರ್ ಅಂದ್ರೆ ಬರೀ ಅಚಲ್ಕರ್ ಅಂತ ಅಷ್ಟಲ್ಲಮ್ಮ, ಇನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕಾಗ್ತೈತಿ. ಮೊದಲನೇ ಪಾಯಿಂಟ್, ಈ ಅಚಲ್ಕರ್ ನಿಮ್ಮ ಎದುರಿಗೆ ಕುಂತ ವ್ಯಕ್ತಿ ಯಾರಂತ ನಾನು ಒಂದೊಂದು ಪಾಯಿಂಟ್ ಹೇಳ್ತೀನಿ. ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ಮುಂದೆ ಕುಂತಾನಲ್ಲ, ಆ ವ್ಯಕ್ತಿ ಕಳೆದ 1 ಅಲ್ಲ 2 ಅಲ್ಲ 31 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ ಅನುಭವ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸೈಯದ್ ಎಲ್ಲಿದ್ದೀರಿ? ಕಲಿಮುಲ್ಲಾ ಏನಿದು ಸ್ಟಾರ್ಟಿಂಗ್ ದೊಳಗ ಪ್ರಾಬ್ಲಮ್ ಆತಲ್ಲ? ಓಕೆ, ಕಲಿಮುಲ್ಲಾ ಅಂತ ನಾನು ಅನ್ಸರ್ದ್ ಮಾಡೀನಿ, ಸೈಯದ್ ಅಂದ್ ಮಾಡೀನಿ, ಕಲಿಮುಲ್ಲಾ ಮಾಡಿಲ್ಲ ನೀವು? ಹಾ, ಕಲಿಮುಲ್ಲಾ ಅವ್ರೆ. ಎಸ್ ಸರ್. ಸೈಯದ್, ಸೈಯದ್ ಅವ್ರ ಅದಿರಿಲ್ಲೋ? ಒಬ್ರಿಲ್ಲ ಒಬ್ರು ಮತ್ತೆ ಪಟ್ಟನೆ ಬಂದ್ಬಿಡ್ಬೇಕು ಲೈನ್ಗೆ. ಕಳೆದ 31 ವರ್ಷದಿಂದ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡಿ ಅನುಭವ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಈ ಅಚಲ್ಕರ್ ಅನ್ನತಕ್ಕಂಥ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟ್ಗೆ ಪಾದಾರ್ಪಣೆ ಮಾಡಿದ್ದು 6ನೇ ತಾರೀಕು 2ನೇ ತಿಂಗಳ 1995 ಇಸ್ವಿ. ಇನ್ನು ನಾನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಬೇರೆ ಬೇರೆ ವ್ಯಕ್ತಿಗಳ ಕಂಪನಿ ಜಾಯಿನ್ ಆಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಈ ಅಚಲ್ಕರ್ ನಾನು ತನ್ನ ಜೀವನ ಅಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಜೀವನ ಸ್ಟಾರ್ಟ್ ಮಾಡ್ಬೇಕಂದ್ರೆ ತನ್ನದೇ ಆಗಿರ್ತಕ್ಕಂಥ ಓನ್ ಕಂಪನಿ ಆಟೋ ವೀಲ್ಸ್ ನಿಂದ ಸ್ಟಾರ್ಟ್ ಮಾಡ್ದ. ಪಾಯಿಂಟ್ ಕ್ಲಿಯರ್ ಆತ್ರಿ ಕಲಿಮುಲ್ಲಾ? ಎಸ್ ಸರ್. ಈ ಆಟೋ ವೀಲ್ಸ್ ಅಂತ ನನ್ನ ಜೀವನದೊಳಗ ಮೊದಲೇ ಕಂಪನಿ ಇತ್ತಲ್ಲ, ಇದು ವೆಹಿಕಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೇಲ್ಸ್ ಪ್ರಮೋಷನ್ ಸ್ಕೀಮ್. ಈ ಸ್ಕೀಮ್ ಅನ್ನ ಅಬ್ಬಬ್ಬ ಅಂದ್ರೆ 6 ತಿಂಗಳ ನಡಿಬಹುದು ಅಂತ ತಿಳ್ಕೊಂಡಿದೆ. ಆದ್ರೆ ನನ್ನ ಗುಡ್ಲಕ್ಕಿಗೆ 18 ತಿಂಗಳ ನಡೀತು. ಕಲಿಮುಲ್ಲಾರೆ, ಈ 18 ತಿಂಗಳದೊಳಗೆ ಈ ಆಟೋ ವೀಲ್ಸ್ ಕಂಪನಿಯಿಂದ ನಾನು 0 ಇನ್ವೆಸ್ಟ್ಮೆಂಟ್ ಮಾಡಿ 1.5 ಕೋಟಿ ರೂಪಾಯಿ ಇನ್ಕಮ್ ತಗೊಂಡೆ. ಈ 1.5 ಕೋಟಿ ರೂಪಾಯಿ ಇನ್ಕಮ್ ತಗೊಂಡಾಗ ನನ್ನ ವಯಸ್ಸು ಕೇವಲ 26, ಇನ್ನು ಮದುವೆನೂ ಆಗಿದ್ದಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅಂದ್ರೆ 31 ವರ್ಷದ ಹಿಂದನೆ ಆಲ್ರೆಡಿ ನಾನು ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಓಪನ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸಿ ಕೋಟಿ ಗಂಟೆ ದುಡ್ಡನ್ನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರೇನು? ಹೌದು, 100% ಸತ್ಯ. ಇದಾದ್ಮೇಲೆ ಮತ್ತೆ ಸುಮ್ಮನೆ ಕುಂದಿರ್ಲಿಲ್ಲ.
ಆಗಲೇ ಜಯಶ್ರೀ ಗಣೇಶ್ ಅವ್ರು ಹೇಳಿದ್ರಲ್ಲ, ಅದೇನ ನಾನು ಜಪಾನ್ ಲೈಫ್ ಆಫ್ ಇಂಡಿಯಾ ಮಾಡಿದೆ. ಈ ಜಪಾನ್ ಲೈಫ್ ಆಫ್ ಇಂಡಿಯಾದೊಳಗೂ ನಾನು ಹೆಸರುವಾಸಿಯಾಗಿದೆ. ಪ್ರತಿಯೊಂದು ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತು ಅಚಲ್ಕರ್ ಯಾರಂತ. ಆಮೇಲೆ ಹೈಲಿ ಡಿಸಿಪ್ಲೈನ್ ಕಂಪನಿ. ಇದಾದ್ಮೇಲೆ ನಮ್ಮ ಸಮೀರ್ ಮೋದಿ ಅವ್ರದ್ದು ಮೋದಿ ಕೇರ್ ಕಂಪನಿ ಜಾಯ್ನ್ ಆದೆ. ಆ ಮೋದಿ ಕೇರ್ ನೊಳಗೆ 1999 ಇಸ್ವಿಯೊಳಗೆ ಇಡೀ ನಾರ್ತ್ ಕರ್ನಾಟಕದೊಳಗೆ ಮೊದಲನೇ ಸ್ಟಾರ್ ಡೈರೆಕ್ಟರ್ ಆಗಿ ಹೊರಗೆ ಬಿದ್ದೆ. ಇದಾದ್ಮೇಲೆ ನಾನು ನಮ್ಮ ಪ್ರವೀಣ್ ಚಂದನ್ ಅವ್ರದ್ದು RMP ಕಂಪನಿ ಜಾಯ್ನ್ ಆದೆ. ಈ RMP ಒಳಗೆ ಇಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಲ್ಲ, ಪ್ರತಿ ಒಂದು ಫಾರಿನ್ ಟ್ರಿಪ್ ನ ಅಚೀವ್ಮೆಂಟ್ ಮಾಡಿದೆ. ಮಲೇಷಿಯಾ, ಥೈಲ್ಯಾಂಡ್, ಸಿಂಗಾಪುರ್, ಇಂಡೋನೇಷ್ಯಾ ಈ ಕಂಟ್ರಿಗಳನ್ನ ಇಷ್ಟು ಸರಿ ತಿರುಗೇನಲ್ಲ, ಅಲ್ಲಿ ಗಲ್ಲಿ ಹೆಸರು ಗೊತ್ತು ನನಗೆ. ಅಷ್ಟೊಂದು ಒಂದು ಓಡಾಡ್ಬಿಟ್ಟೆ ನಾನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನಿರಂತರವಾಗಿ ಕಳೆದ 31 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡ್ಯಾನಂದ್ರೆ, ಸಿಂಪಲ್ ಭಾಷೆ ಒಳಗೆ ಹೇಳ್ಬೇಕಂದ್ರೆ, ಈ ಅಚಲ್ಕರ್ಗೆ ಇಷ್ಟು ಸಾಮರ್ಥ್ಯ ಐತಲ್ಲ, ಈ ಗ್ಲೋಬಲ್ ವೆಲ್ತ್ ಕಂಪನಿನ ನಿರಂತರವಾಗಿ ನಡೆಸ್ತಕ್ಕಂತ ಸಾಮರ್ಥ್ಯ ಐತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir. ಅಲ್ಟಿಮೇಟ್ಲಿ ಇದಕ್ಕೆ ಈಗ ನಾವು ಅಚಲ್ಕರ್ ಬಗ್ಗೆ ನಾವು ವಿಷಯ ತಿಳ್ಕೊಂಡಿ. ಈಗ ಮುಂದಿನ ಸ್ಟೆಪ್ ಅನ್ನು ಇಡೋಣಮ್ಮ. ಈಗ ನಾವು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ ಬಂದಿ, ಹೌದಾ? ಈಗ ಬಿಸ್ನೆಸ್, Yes, sir. ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಬಿಸ್ನೆಸ್ ಐತಲ್ಲ, ಇದು ಯಾವ ಕ್ಯಾಟಗರಿ ಒಳಗೆ ಬರ್ತೈತೆ ಅಂತ ತಿಳ್ಕೊಬೇಕಲ್ಲಮ್ಮ. ನಾವು Yes, sir. ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಕ್ರೌಡ್ ಫಂಡಿಂಗ್ ಕ್ಯಾಟಗರಿ ಒಳಗೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir. ಈಗ ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ವಿ, ಹೌದೇನಮ್ಮ? ಈಗ ನನ್ Yes, sir. ಮತ್ತೊಂದು ಪ್ರಶ್ನೆ, ಕ್ರೌಡ್ ಫಂಡಿಂಗ್ ಅಂದ್ರೆ ಏನಮ್ಮ? ಇಲ್ಲ ಹೆಸರು ಹೇಳಾಗ್ತೈತಿ. ಕ್ರೌಡ್ ಅಂದ್ರೆ ಏನಮ್ಮ? ಪಬ್ಲಿಕ್. Public. ಫಂಡ್ ಅಂದ್ರೆ ಏನಮ್ಮ? ದುಡ್ಡು. ಪಬ್ಲಿಕ್ ದುಡ್ಡು ಪಬ್ಲಿಕ್ಗೆ, ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಪರ್ಟಿಕ್ಯುಲರ್ ಆಗಿ ಫೈನಾನ್ಸ್ ದೊಳಗ ನಮ್ಮಷ್ಟಕ್ಕೆ ನಾವ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳಕ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, Yes, sir. sir. ಇದಕ್ಕೆ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತಾನು ಕರೀತಾರ, ಕ್ರೌಡ್ ಫಂಡಿಂಗ್ ಅಂತಾನು ಕರೀತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, Yes, sir. sir. ಈಗ ಈ ಕ್ರೌಡ್ ಫಂಡಿಂಗ್ ಅನ್ನೋದೇನೈತಲ್ಲ, ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ಕೊಂತಾರ. ಅಂದ್ರೆ ಅವ್ರದ್ದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಈಗ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಈಗ ನಾನು ಒಂದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ತಿಳ್ಕೊಳಮ್ಮ. 3,000 ರೂಪಾಯಿ ನಾವು ಕ್ರೌಡ್ ಫಂಡಿಂಗ್ ನಾಗ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದಕ್ಕಿಂತ ಮೊದಲೇ ಇದೇ 3,000 ರೂಪಾಯಿ ನಾನೇನ್ ಮಾಡ್ತೇನೆ ಅಂದ್ರೆ, ನಿಮ್ಮೆಲ್ಲರ ಫೇವರೇಟ್ ಕಂಪನಿ ವೆಸ್ಟೀಜ್ ಕಂಪನಿ ಒಳಗೆ, ಸಾರಿ, ನಿಮ್ಮೆಲ್ಲರ ಫೇವರೇಟ್ ಕಂಪನಿ ಯಾವ್ದಮ್ಮ? ವೆಸ್ಟೀಜ್ ಕಂಪನಿ ಒಳಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ತಿಳ್ಕೊಳ್ಳಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, Yes, sir. sir. ಈ ನನ್ನ 3,000 ರೂಪಾಯಿ ಮುಂದೆ ನಾನು ಕೆಲಸ ಮಾಡ್ತೇನೆ ಬಿಡ್ತೇನೆ ಗೊತ್ತಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ 3,000 ರೂಪಾಯಿಗೆ ನನಗೆ ವೆಸ್ಟೀಜ್ ಕಂಪನಿದ್ ಏನ್ ಕೊಡ್ತಾರಮ್ಮ? ಪ್ರಾಡಕ್ಟ್ Products ಕೊಡ್ತಾರ, ಕೊಡ್ತಾರೆ. ಹೌದೇನಮ್ಮ? ಹೌದು ಸರ್. Yes, sir. ಆದ್ರೆ ಇದೇ 3,000 ರೂಪಾಯಿ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅಂದ್ರೆ ಗ್ಲೋಬಲ್ ವೆಲ್ತ್ ನಾಗ ಹಾಕದಾಗ, ನಾನು ಕೊಟ್ಟಿರ್ತಕ್ಕಂಥ 3,000 ರೂಪಾಯಿಗೆ ನನಗೆ ಯಾವುದೇ ತರದ ಪ್ರಾಡಕ್ಟ್ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಯಾವಾಗ ನಾ ದುಡ್ಡು ಕೊಡ್ತೀನಿ ಅದ್ರ ಬದಲಾಗಿ ನನಗೆ ಪ್ರಾಡಕ್ಟ್ ಬರಂಗಿಲ್ಲ ಅಂದ್ಮೇಲೆ, ಈ ಕ್ರೌಡ್ ಫಂಡಿಂಗ್ ಅನ್ನ ಮನಿ ಸರ್ಕ್ಯುಲೇಷನ್ ಹೊಂದಿಸ್ತಾರ. ಅಂದ್ರೆ ದುಡ್ಡು ಕೊಡ್ತಾರೆ, ದುಡ್ಡಿಂದ ದುಡ್ಡು ಬರ್ತೈತೆ ಅಂತಕೊಂಡೆ ನಮ್ಗೇನ್ ಮಾಡ್ತಾರ? ಕನ್ಫ್ಯೂಷನ್ ಮಾಡ್ತಾರ. ಮನಿ ಸರ್ಕ್ಯುಲೇಷನ್ ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಬ್ಯಾನ್ ಆಗೈತಿ. ಅದಕ್ಕೆ ಈ ಕ್ರೌಡ್ ಫಂಡಿಂಗ್ ಅಂತ ಕಾನ್ಸೆಪ್ಟ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ನಾಳೆ ನಿಮಗೆ ಗೋರ್ಮೆಂಟ್ ನಿಂದ ಏನಾದ್ರು ಪ್ರಾಬ್ಲಮ್ ಬರ್ಬೋದು ಅಂತ ಹೆದರ್ಸ್ತಾರ, ಹೌದೇನಮ್ಮ? Yes, sir. ಮೊದಲೇದು ಕಲಿಮುಲ್ಲಾರೆ, ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಬ್ಯಾನ್ ಆಗಿದ್ದು ಸತ್ಯ ಏನ್ರಿ? 100% ಸತ್ಯ. ಆದ್ರೆ ಈ ಮನಿ ಸರ್ಕ್ಯುಲೇಷನ್ ಬೇರೆ, ಕ್ರೌಡ್ ಫಂಡಿಂಗ್ ಬೇರೆ. ಉದಾಹರಣೆಗೆ ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಂದಿದ್ದು ಇಂಡಿಯಾದೊಳಗೆ 1978ನೇ ಇಸ್ವಿಯೊಳಗೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು 1995ನೇ ಇಸ್ವಿ. ಆವಾಗ PV ನರಸಿಂಹರಾವ್ ಅವ್ರ ಗೌರ್ಮೆಂಟ್ ಇತ್ತು. PV ನರಸಿಂಹರಾವ್ ಅವ್ರ ಗೇಟ್ ಅನ್ನು ಓಪನ್ ಮಾಡಿದ್ರು. ಗೇಟ್ ಅನ್ನು ಓಪನ್ ಮಾಡಿದಕ್ಕೆ ಫಾರಿನ್ ಕಂಪನಿಗಳು ಇಂಡಿಯಾಕ್ ಬಂದು, ಅದ್ರೊಳಗೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳು 1 by 1 ಬಂದು, ಅದ್ರೊಳಗೆ ಮೊದಲನೇ ಬಂದಿದ್ದು AMWay ಕಂಪನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಇದ್ರ ಪ್ರಕಾರ ನಮ್ಮ ನೆಟ್ವರ್ಕ್ ಮಾರ್ಕೆಟ್ಗೂ ಈ ಮನಿ ಸರ್ಕ್ಯುಲೇಷನ್ಗೂ ಯಾವುದೇ ತರದ ಸಂಬಂಧ ಇಲ್ಲ. ಹಂಗಾರೆ ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಅಂತಾನೆ ಕರೀತಾರ. ಇದನ್ನ ಯಾಕೆ ತಗೊಂಡ್ ಬಂದ್ರು? 1975ನೇ ಇಸ್ವಿಯೊಳಗೆ ಇಂದಿರಾ ಗಾಂಧಿ ಅವರು ಇಂಡಿಯಾದೊಳಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಆ ಟೈಮ್ದೊಳಗೆ ಎಮರ್ಜೆನ್ಸಿ ಟೈಮ್ದೊಳಗೆ ನಾವು ಇಟ್ಟಿದ್ದು ದುಡ್ಡನ್ನ ಬ್ಯಾಂಕ್ನಾಗ ವಾಪಸ್ ಕೇಳಕ್ ಹೋದ್ರೆ ದುಡ್ಡನ್ನು ಕೊಡ್ತಿದ್ದಿಲ್ಲ. ಮೊನ್ನೆ ಹಂಗ ನಮ್ಮ ನೋಟ್ ಬ್ಯಾನ್ ಆದಾಗ ನಮ್ಮ ಬ್ಯಾಂಕ್ನೊಳಗೆ ಕ್ಯೂ ಹಚ್ಚಿದ್ರಲ್ಲ, ಹಂಗೆ ಕ್ಯೂ ಹಚ್ತಿದ್ರು, ಜನರಿಗೆ ದುಡ್ಡು ಕೊಡ್ತಿದ್ದಿಲ್ಲ. ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಂದ್ರೆ, ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಅನ್ನ ತಗೊಂಡ್ ಬಂದ್ರು. ಯಾರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ? ಮಿನಿ ಬ್ಯಾಂಕರ್ಸ್ ಅನ್ನ, ಬ್ಯಾಂಕಿಂಗ್ ಸೆಕ್ಟರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ಮಿನಿ ಫೈನಾನ್ಸ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಆಮೇಲೆ ಚಿಟ್ ಫಂಡ್ ಕಂಪನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರತಾಗಿ ನೆಟ್ವರ್ಕ್ ಮಾರ್ಕೆಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir.
ಆಮೇಲೆ ನಾವ್ ಮಾಡ್ತಕ್ಕಂತ ಒಂದು ಕ್ರೌಡ್ ಫಂಡಿಂಗ್ ಐತಲ್ರಿ, ಇದು 100% ಲೀಗಲ್ ಆಗಿರ್ತಕ್ಕಂತ ಒಂದು ವ್ಯವಸ್ಥೆ. ಯಾರ ದೃಷ್ಟಿಯೊಳಗೆ? ಮೊದಲನೇದು ಮನುಷ್ಯನ ದೃಷ್ಟಿಯೊಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ. ಅಷ್ಟೇ ಅಲ್ರಿ, ನಾವ್ ಮಾಡ್ತಕ್ಕಂತ ಒಂದು ಬಿಸಿನೆಸ್ ದೇವರ ದೃಷ್ಟಿ ಒಳಗೂ ಸಹಿತ 100% ಲೀಗಲ್ ಆಗಿರ್ತಕ್ಕಂತ ಒಂದು ವ್ಯವಸ್ಥೆ. ಪಾಯಿಂಟ್ ಕ್ಲಿಯರ್ ಆತೇನ್ರಿ? Yes, sir. ಕಲಿಮುಲ್ಲಾರೆ, Yes, ಮನುಷ್ಯ sir. ಅಂತ ಹೇಳಿದ್ರೆ ಒಪ್ಕೊಂಡೆ, ಗೋರ್ಮೆಂಟ್ ಅಂತ ಹೇಳಿದ್ರೆ ಅರ್ಥ ಆತು. ದೇವರ ಹೆಸರನ್ನ ಮಧ್ಯದೊಳಗೆ ಯಾಕೆ ತಗೊಂಡು ಬಂದ್ರಿ? ನಿಮ್ಮ ಬಿಸ್ನೆಸ್ಗೂ ದೇವ್ರಿಗೆ ಏನ್ ಸಂಬಂಧ ಅಂತ ಯಾರು ಕೇಳಿದ್ರೆ, ಒಂದು ನೋಡ್ರಿ, ಮೊನ್ನೆ ನಾವು ಗಣಪತಿ ಹಬ್ಬ ಮಾಡಿದ್ವಿ. ಆ ಗಣಪತಿ ಹಬ್ಬದೊಳಗ ಪ್ರತಿಯೊಂದು ಗಲ್ಲಿ ಒಳಗ ಗಣಪತಿ ಇಟ್ಟೆ, ಹೌದಲ್ರಿ? ಆ ಗಲ್ಲಿಗಳು ಅಂದ್ರೆ ಇಡೀ ಇಂಡಿಯಾದೊಳಗ ಕೋಟಿ ಗಂಟೆ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಕೋಟಿ ಗಂಟೆ ಗಣಪತಿ ಇಡಾಕ ದುಡ್ಡು ಯಾರು ಕೊಟ್ರು? ಗೋರ್ಮೆಂಟ್ ಅಂತೂ ಕೊಡಂಗಿಲ್ಲ. ಜನ ಏನ್ ಮಾಡ್ತಾರಂದ್ರೆ ತಮ್ಮದೊಳಗನ ಪಟ್ಟಿ ಅಂತ ಇರ್ತಾರ, ಹೌದಲ್ರಿ? Yes, sir. Yes, sir. ಅಂದ್ರೆ ಭಕ್ತಾದಿ ಕಡೆಯಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರ. ಯಾರೋ ಭಕ್ತಿಯಿಂದ 5 ರೂಪಾಯಿ ಕೊಡ್ತಾರ, ಯಾರು 50 ರೂಪಾಯಿ, ಯಾರು 500 ರೂಪಾಯಿ, ಯಾರು 5,000 ರೂಪಾಯಿ. ಈ ಪ್ರಕಾರ ಜನರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಮಾಡ್ತಕ್ಕಂತ ಯಾವ್ದರ ಕೆಲಸ ಇರ್ಲಿ, ಅದಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಇದರ ಅರ್ಥ, ನಾವು ಇವತ್ತು ಇಂಡಿಯಾದೊಳಗೆ ಒಂದು ಹಬ್ಬ ಮಾಡ್ಬೇಕಂದ್ರು ಜನರ ಕಡೆಯಿಂದ ದುಡ್ಡು ಅಂದ್ರೆ ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತೀವಿ ಅಂತ ಅರ್ಥ. ಅದೇ ಪ್ರಕಾರ ನಮ್ಮ ಧರ್ಮಸ್ಥಳ ಮಂಜುನಾಥ, ತಿರುಪತಿ ತಿಮ್ಮಪ್ಪ, ಕೊಲ್ಲಾಪುರ ಮಹಾಲಕ್ಷ್ಮಿ, ಸಾಯಿಬಾಬನ್ ಮಂದಿರದೊಳಗೆ ದಿನಕ್ಕೆ ಪ್ರತಿದಿನ ಲಕ್ಷ ಗಂಟ್ಲೆ ಊಟ ಮಾಡ್ತಾರ, ಫ್ರೀ ಒಳಗೆ ಊಟ ಹಾಕ್ತಾರ. ಅದನ್ನೆಲ್ಲ ಕಂಟ್ರೋಲ್ ಮಾಡುದು ಯಾವ ದುಡ್ಡಿನಿಂದ? ಮತ್ತು ಭಕ್ತರ ದುಡ್ಡಿನಿಂದಾನೆ ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತಾರ, ಹೌದೇನಮ್ಮ? Yes, sir. ಆಮೇಲೆ ಮುಸ್ಲಿಂ ಜನ ಜಕಾತ್ ಅಂತ ತಗೊಂತಾರ, ವಕಫ್ ಅಂತ ತಗೊಂತಾರ. ಇದು ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಆಮೇಲೆ ದುನಿಯಾದೊಳಗಿರ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿಗಳ ನಡೆದು ಕ್ರೌಡ್ ಫಂಡಿಂಗ್ ದುಡ್ಡಿನಾಗ, ದುನಿಯಾದೊಳಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಕಂಪನಿಗಳ ನಡೆದು ಕ್ರೌಡ್ ಫಂಡಿಂಗ್ ದುಡ್ಡಿನೊಳಗೆ, ಇಡೀ ದುನಿಯಾ ಕಂಟ್ರೋಲ್ ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ ನಡೆದು ಕ್ರೌಡ್ ಫಂಡಿಂಗ್ ದುಡ್ಡದೊಳಗೆ, ಹೌದೇನಮ್ಮ? Yes, sir. Yes, sir. ಈಗ ಗೋರ್ಮೆಂಟ್ ನಡಿಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಪಬ್ಲಿಕ್ ನಿಂದ ಏನ್ ಮಾಡ್ತಾರಮ್ಮ? ಟ್ಯಾಕ್ಸ್ ವಸೂಲಿ ಮಾಡ್ತಾರ. ಟ್ಯಾಕ್ಸ್ ಅಂತ ವಸೂಲಿ ಹೌದು, ಮಾಡ್ತಾರಲ್ಲ ಆ ದುಡ್ಡು, ಅದು ಸಹಿತ ಕ್ರೌಡ್ ಫಂಡಿಂಗ್ ಅಂತಾನೆ ಕರೀತಾರ, ಹೌದೇನಮ್ಮ? Yes, sir. ಆಮೇಲೆ sir. ನೀವೆಲ್ಲ ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ಸೇಫ್ ಆಗಿರ್ಲಿ ಅಂತಕೊಂಡು ಬ್ಯಾಂಕ್ನಾಗ ಇರ್ತೇವೆ. ಈ ಬ್ಯಾಂಕಿಂಗ್ ಪದ್ಧತಿ ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಈ ಪ್ರಕಾರ ನಾನು ಇಷ್ಟೊಂದು ಉದಾಹರಣೆ ಕೊಟ್ಟೆ. ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಉದಾಹರಣೆ 100% ಲೀಗಲ್. ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ 193 ದೇಶದ 193 ದೇಶಗೂ ಲೀಗಲ್ ಎಂತಿದ್ದು ಕ್ರೌಡ್ ಫಂಡಿಂಗ್ 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಹೌದೇನಮ್ಮ? ಹೌದು ಸರ್. Yes, ಎಸ್ ಸರ್. ಯಾರ ದೃಷ್ಟಿಯೊಳಗೆ? ಮೊದಲನೇದು ಮನುಷ್ಯನ ದೃಷ್ಟಿಯೊಳಗೆ, ಹೌದೇನಮ್ಮ? ಹೌದು. Yes, sir. ಎರಡನೇದು ಗೋರ್ಮೆಂಟ್ ದೃಷ್ಟಿಯೊಳಗೆ, ಹೌದೇನಮ್ಮ? ಹೌದು. ಮೂರನೇದು ದೇವರ ದೃಷ್ಟಿ ಒಳಗೇನು ಸರ್? ಈಗ ನೀ ಹೇಳಮ್ಮ, ದೇವರ ದೃಷ್ಟಿ ಒಳಗೂನು ಸಹಿತ 100% ಲೀಗಲ್ ಆಗಿರ್ತಕ್ಕಂಥ ವ್ಯವಸ್ಥೆ ಮಾಡವೆ ಒಂದು ಬಿಸ್ನೆಸ್ ಅನ್ನ ಮಾಡಕ್ಕೆ ಹೊರತಾಗಿ ಯಾರಿಗೂ ಟೊಪ್ಪಿಗೆ ಹಾಕೋದು, ಮೋಸ ಮಾಡುದು, ಚಿಟ್ ಫಂಡ್, ಚೀಟಿಂಗ್ ಮಾಡುದು ಮಾಡಕತ್ತಿಲ್ಲ ಅನ್ನೋದೇ ನನ್ನ ಮಾತಿನ ಅರ್ಥ. ತಿಳಿತೇನಮ್ಮ? ಎಸ್ ಸರ್. ಚಲೋ, ಈಗ ಕ್ರೌಡ್ ಫಂಡಿಂಗ್ ಬಗ್ಗೆ ಅಂತೂ ನಮಗೇನು ಪ್ರಾಬ್ಲಮ್ ಇಲ್ಲ. ಹಂಗಾರ ಮುಂದೆ ಇಲ್ಲಿ ನಾವೆಲ್ಲ ಬಂದಿರೋದು, ಈಗ ಎಲ್ಲರೂ ಬಂದಾರಮ್ಮ, ಎದಕ್ ಬಂದಾರ? ಟೈಮ್ ಪಾಸ್ ಮಾಡಕ್ ಬಂದಿಲ್ಲ, ಒಂದು ಸೀರಿಯಸ್ ಆಗಿರ್ತಕ್ಕಂಥ ಬಿಸಿನೆಸ್ ಬಗ್ಗೆ ತಿಳ್ಕೊಳಕ್ ಬಂದಾರ, ಹೌದೇನಮ್ಮ? ಹೌದು ಸರ್. ಹೌದು, ನಾವೆಲ್ಲರೂ ಬಂದಿರೋದು ಅದಕ್ಕೆ. ಆದ್ರೆ ನಾವು ಬಿಸಿನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿಂತ ಮೊದಲ ಇನ್ನೊಂದು ವಿಷಯ ತಿಳ್ಕೊಬೇಕಮ್ಮ. ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ನಾನ್ ಏನ್ ಮಾಡ್ಬೇಕಂತ ತಿಳ್ಕೊಬೇಕು. ಬಿಸಿನೆಸ್ ಅನ್ನೋದೇನೈತಲ್ಲ ಒಂದು ಕಂಟಿನ್ಯೂಸ್ ಪ್ರೊಸೆಸ್ ಅಮ್ಮ. ಅದು ಆ ಪ್ರೊಸೆಸ್ ನೊಳಗೆ ಮೊದಲನೇ ಸ್ಟೆಪ್ ಬರ್ತೈತಿ ಕಂಪನಿ ಜಾಯಿನ್ ಆಗೋದು, ಎರಡನೇ ಸ್ಟೆಪ್ ಬರ್ತೈತಿ ಕೆಲಸ ಮಾಡುದು, ಮೂರನೇ ಸ್ಟೆಪ್ ದೊಳಗೆ ನಮಗ ಇನ್ಕಮ್ ಸ್ಟಾರ್ಟ್ ಆಗ್ತೈತಿ, ಹೌದೇನಮ್ಮ? ಹೌದು ಸರ್. ಅಂದ್ರೆ 3 ಸ್ಟೆಪ್ ದೊಳಗ ಮೊದಲನೇ ಸ್ಟೆಪ್ ಯಾವ್ದು? ಕಂಪನಿ ಜಾಯಿನ್ ಆಗೋದನ್ನ ತಿಳ್ಕೋಬೇಕು. ಹಂಗಾರೆ ಈ ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಾವು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ನಾನು ಜೀವನದೊಳಗೆ ಒಂದೇ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಮ್ಮ. ಎಷ್ಟ್ ಮಾಡ್ಬೇಕಮ್ಮ? $30. ಕ್ಲಿಯರ್ ಆತೇನಮ್ಮ? Yes, sir. ಅಲ್ಲಮ್ಮ ಸೀಮಾ, ಮತ್ ಕನ್ಫ್ಯೂಷನ್ ಮಾಡಕ್ಕಿಲ್ಲ ನೀನು. ಈಗ ನನ್ನ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಅಂತ ಹೇಳಿದಿ, ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಹೇಳಿದಿ. ಇಂಡಿಯನ್ ಕಂಪನಿಗೆ ಡಾಲರ್ ಯಾಕೆ ಬೇಕು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳಮ್ಮ. ನೋಡಮ್ಮ, ನಮ್ದು ಗ್ಲೋಬಲ್ ವೆಲ್ತ್ ಕಂಪನಿ ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ, ಅದ್ರೊಳಗಂತೂ ಯಾವುದೇ ತರದ ಡೌಟ್ ಇಲ್ಲ. ಆದ್ರೆ ಇದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಮ್ಮ. ಏನು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದ್ರೆ ಏನು?
ಉದಾಹರಣೆಗೆ ಈಗ ನಾ ಮೋದಿ ಕೇರ್ ಕಂಪನಿ ಜಾಯ್ನ್ ಆಗ್ತೇನೆ ಅಂತ ತಿಳ್ಕೊಳ್ಳಮ್ಮ. ಮೋದಿ ಕೇರ್ ಕಂಪನಿ ಜಾಯ್ನ್ ಆಗಿ ನಾನು ಕೇವಲ ಇಂಡಿಯಾದೊಳಗೆ ಮಾತ್ರ ಬಿಸ್ನೆಸ್ ಮಾಡ್ಬೋದು. ಈಗ ನಾನು ಮೋದಿ ಕೇರ್ ಕಂಪನಿ ಜಾಯ್ನ್ ಆಗಿ ತಿಳ್ಕೊಂಡು ಅಮೆರಿಕ, ಲಂಡನ್, ಜಪಾನ್, ದುಬೈ ತಿಳ್ಕೊಂಡು ಬೇರೆ ದೇಶದೊಳಗೆ ಬಿಸ್ನೆಸ್ ಮಾಡಕ್ ಬರ್ತೈತೇನಮ್ಮ? ಇಲ್ಲ. ಯಾಕಂದ್ರೆ ಈ ಮೋದಿ ಕೇರ್ ಅನ್ನೋದೇನೈತಲ್ಲ ಇದು ಲೋಕಲ್ ಕಂಪ್ನಿ. ನಾನು ಇದನ್ನ ಕೇವಲ ಇಂಡಿಯನ್ ರುಪೀಸ್ ಒಳಗೆ ಮಾತ್ರ ಮಾಡ್ಬೇಕಾಗ್ತೈತಿ. ಹೌದೇನಮ್ಮ? ಎಸ್ ಸರ್. ಆದ್ರೆ ನಮ್ದು ಕಂಪನಿ ಏನೈತಲ್ಲ ಇದು ಯೂನಿವರ್ಸಲ್ ಕಾನ್ಸೆಪ್ಟ್. ಇದರ ಅರ್ಥ ನಾನು ಇವತ್ತ ಗ್ಲೋಬಲ್ ಕಂಪನಿ ಜಾಯ್ನ್ ಆಗಿ ಇವತ್ತಿಂದ ಇವತ್ತ ಅಮೆರಿಕ, ಲಂಡನ್, ದುಬೈ, ಆಸ್ಟ್ರೇಲಿಯಾ ಇಡೀ ವಿಶ್ವದೊಳಗೆ 193 ದೇಶ ಅದಾವಮ್ಮ. ನಾನು ಇವತ್ತಿಂದ ಇವತ್ತ 193 ದೇಶದೊಳಗನು ಬಿಸ್ನೆಸ್ ಅನ್ನ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇಂಡಿಯಾದೊಳಗೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ನನ್ನ ಕೆಳಗೆ ಜಾಯಿನ್ ಆದಂದ್ರೆ ಅವನು ಜಾಯಿನ್ ಆದಾಗ 5 ನಿಮಿಷದೊಳಗೆ ನನ್ನ ಅಕೌಂಟಿಗೆ ದುಡ್ಡು ಬಂದು ಜಮಾ ಆಗ್ತೈತೆ ಅಂತ ತಿಳ್ಕೊಳ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಮೆರಿಕದಾಗ ಇರ್ತಕ್ಕಂಥ ವ್ಯಕ್ತಿ ಜಾಯಿನ್ ಆದ್ರು 5 ನಿಮಿಷ, ಜಪಾನ್ದೊಳಗೆ ಇರ್ತಕ್ಕಂಥ ವ್ಯಕ್ತಿ ಜಾಯಿನ್ ಆದ್ರು 5 ನಿಮಿಷ, ಇವನ್ ಯಾವ್ದಮ್ಮ ಈ ಸೌತ್ ಆಫ್ರಿಕಾದೊಳಗೆ ಇರ್ತಕ್ಕಂಥ ವ್ಯಕ್ತಿ ಜಾಯಿನ್ ಆದ್ರು 5 ನಿಮಿಷ. ಇಡೀ ವಿಶ್ವದೊಳಗೆ 193 ದೇಶದ 193 ದೇಶದೊಳಗೆ ಯಾರೇ ಜಾಯ್ನ್ ಆದ್ರು ನನ್ನ ಅಕೌಂಟಿಗೆ 5 ನಿಮಿಷದೊಳಗೆ ನನಗೆ ದುಡ್ಡು ಬರ್ತೈತಿ. ಆ ದುಡ್ಡನ್ನ ನಾನು ಖರ್ಚು ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದೆಂಗಮ್ಮ? ಅದೆಂಗ ಅಂದ್ರೆ ಮುಂದೆ ನಾ ಹೋಗ್ತಾ ಹೋಗ್ತಾ ಪ್ರತಿ ಒಂದು ವಿಷಯನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತೀನಿ. ಈಗ ನಾನು ಈ ಕಂಪನಿ 193 ದೇಶದೊಳಗನು ನಾನು ಬಿಸ್ನೆಸ್ ಅನ್ನ ಮಾಡ್ಬೋದು. 193 ದೇಶದೊಳಗೆ ಮಾಡ್ಬೇಕಂದ್ರೆ 193 ದೇಶಕ್ಕೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಯಾವ್ದಮ್ಮ? ಡಾಲರ್. ಅದಕ್ಕೆ ನಮ್ಮ ಗ್ಲೋಬಲ್ ವೆಲ್ತ್ ಕಂಪನಿನ ನಾವು ಡಾಲರ್ದೊಳಗೆ ಬಿಸ್ನೆಸ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆದ್ರೆ ಇಂಡಿಯಾದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಅದು ಸ್ಟಾರ್ಟಿಂಗ್ ದೊಳಗೆ ಇರ್ತಕ್ಕಂಥ ಕಾರಣಕ್ಕೆ ನಾವು ಇಂಡಿಯಾದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಚಾನ್ಸ್ ಅನ್ನು ಕೊಟ್ಟಿವಿ. ಏನು? ನಿಮ್ಮ ಹತ್ರ ಡಾಲರ್ ಇತ್ತು, ಡಾಲರ್ ಕೊಡ್ರಿ. ಯಾರ ಕಡೆ ಡಾಲರ್ ಏನಿಲ್ಲ ಅವರು 2790 ರೂಪಾಯಿ ಇಂಡಿಯನ್ ರುಪೀಸ್ ಕೊಟ್ಟು ಜಾಯಿನ್ ಆಗ್ಬೋದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಎಲ್ಲಿ ಮಠ? ಅದು ಒಂದು ಹಂತಕ್ಕೆ ಬರೋ ಮಠ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಆಮೇಲೆ ನಾವು ಕಂಪಲ್ಸರಿ ಡಾಲರ್ಗೆ ಶಿಫ್ಟ್ ಆಗ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಮೊದಲು ಎಲ್ಲರೂ ದುಡ್ಡು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡ್ತಿದ್ರು. ಈಗ ಗೌರ್ಮೆಂಟ್ ಏನ್ ಮಾಡುದು? ದುಡ್ಡು ಬಂದ್ ಮಾಡಿ ಆನ್ಲೈನ್ ಮಾಡಿದಕ್ಕೆ ಎಲ್ಲರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇಂದ ಮಾಡ್ತಾರ. ಈಗ ಜನರ ಕಡೆ ದುಡ್ಡು ಇರಂಗಿಲ್ಲ ಅಂತ ಒಂದು ಮಿನಿಸ್ಟರ್ ಹೇಳಿದ್ರು. ಆದ್ರೆ ಇವತ್ತೆ ಏನಮ್ಮ ಇವನ್ ಸಣ್ಣ ಸಣ್ಣ ತರಕಾರಿ ಮಾರೋರು ಒಂದು ಗುಟ್ಕಾ ಬೇಕಂದ್ರೆ ಗುಟ್ಕಾ ರೊಕ್ಕನ ಸ್ಕ್ಯಾನ್ ಮಾಡಿ ಏನ್ ಮಾಡ್ತಾರ? ಗೂಗಲ್ ಪೇ, ಫೋನ್ ಪೇ ಮಾಡ್ಕೊಡ್ತಾರ. ಹೌದಲ್ಲ? ಹಂಗೆ ನಾಳೆ ನಾವು ಏನು ಒಂದು ಲೆವೆಲ್ ಬಂದ್ಮೇಲೆ ಕಂಪಲ್ಸರಿ ಡಾಲರ್ಗೆ ಶಿಫ್ಟ್ ಆಗ್ತೀವಿ. ಅದು ಹೆಂಗ್ ಶಿಫ್ಟ್ ಆಗ್ಬೇಕಂತ ನಿಮಗ ಆ ಟೈಮ್ ಬಂದಾಗ ಪ್ರತಿಯೊಂದನ್ನು ಟ್ರೈನಿಂಗ್ ಕೊಟ್ಟು ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಈಗ ನೀವು ಪೇಮೆಂಟ್ ಅನ್ನ ಇಂಡಿಯನ್ ಡಾಲರ್ನಾಗರ ಮಾಡ್ರಿ, ಇಂಡಿಯನ್ ರುಪೀಸ್ ಒಳಗರ ಮಾಡ್ರಿ. ಬಟ್ ನಾವು ಮಾತ್ರ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಡಾಲರ್ದೊಳಗೆ ಹೇಳ್ಬೇಕಾಗ್ತದೆ. ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿದ್ದ ಕಾರಣಕ್ಕೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದ್ರ ಪ್ರಕಾರ ನಾವು $30 ಕೊಡ್ಬೇಕು ಅಂತ ಅರ್ಥ. ಹೌದೇನಮ್ಮ ಸೀಮಾ? ಎಸ್ ಸರ್. ಸೀಮಾ $30 ಯಾಕೆ ಕೊಡ್ಬೇಕಮ್ಮ? ನನಗ ಅದ್ರದ್ದು ಲೆಕ್ಕ ಬೇಕಲ್ಲಮ್ಮ. ಯಾಕಂದ್ರೆ ಜನ ದುಡ್ಡು ಕೊಡ್ತಾರಂದ್ರೆ ಅದಕ್ಕಿಂತ ಮೊದಲ ನಾವು ಲೆಕ್ಕ ಕೊಡ್ಬೇಕಾಗ್ತದೆ. ಹಂಗೆ $30 ನೀವೇನ್ ಕೊಡ್ತಿಲ್ಲ, ಆ $30 ಮೊದಲ $5 ನಿಮ್ಮ ಕಂಪನಿಗೆ ಕಳಿಸಬೇಕಾಗ್ತೈತಿ. ಯಾವ ಕಂಪನಿ ಸರ್? ಈಗ ನಾವು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯ್ನ್ ಆಗ್ತಿಲ್ಲ, ಆ ಗ್ಲೋಬಲ್ ವೆಲ್ತ್ ಗೆ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆದ್ರೆ ಆ $30 $5 ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಡ್ಬೇಕಾಗ್ತದೆ. ಈ $5 ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂಡು ಕಂಪನಿ ಏನ್ ಮಾಡ್ತಾರ? ನಿಮ್ದು ಮೆಂಬರ್ಶಿಪ್ ಅನ್ನು ಮಾಡಿ ಒಂದು ID ಜನರೇಟ್ ಮಾಡ್ತಾರ. ID ನಂಬರ್ ಬಂದ್ಮೇಲೆ ಮುಂದೆ ನಿಮ್ದು ಮುಂದಿನ ಸ್ಟೆಪ್ ಅನ್ನು ನೀವು ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನೇ ನನ್ನ ಕಂಪನಿದ $5 ಜೊತೆಗೆ ನನ್ನ ಹೆಸರು ಮತ್ತೆ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಕೊಡ್ತೀನಿ. ಮತ್ತೆ ನನ್ಗೇನ್ ಮಾಡ್ತಾರಮ್ಮ? ನನಗೆ ಗ್ಲೋಬಲ್ ವೆಲ್ತ್ ನಾಗ ಮೆಂಬರ್ಶಿಪ್ ಅನ್ನ ಕನ್ಫರ್ಮ್ ಮಾಡಿ ನಂದು ID ಜನರೇಟ್ ಮಾಡ್ತಾರ. ID ನಂಬರ್ ಬಂದ್ಮೇಲೆ ನಾನು ಇನ್ನು ಬಾಕಿ ಉಳಿದಿರ್ತಕ್ಕಂಥ $25 ಇರ್ತಾರ ನನ್ನ ID ಇಂದ ನನಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ ಇರ್ತಾನಲ್ಲ ಅವ್ರಿಗೆ ರೆಫರಲ್ ಅಂತ ಕರೀತಾರ, ಅವ್ರಿಗೆ ಕೊಡ್ಬೇಕು. ಅಂದ್ರೆ ರೆಫರಲ್ ಅಂತ ಕರೀರಿ, ಸ್ಪಾನ್ಸರ್ ಅಂತ ಕರೀರಿ, ಇಂಟ್ರೊಡ್ಯೂಸರ್ ಅಂತ ಕರಿಬಹುದು. ಹೌದೇನಮ್ಮ? ಎಸ್ ಸರ್. ಈ ಪ್ರಕಾರ ಉದಾಹರಣೆಗೆ ಇನ್ನು ನಿಮಗೆ ತಿಳಿಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲೇ ಇವತ್ತು ರಮೇಶ್ ಅಂತ ಒಂದು ಹೊಸದಾಗಿ ಜಾಯ್ನ್ ಆಗತ್ತನಮ್ಮ. ರಮೇಶ್ ಅನ್ನು ಕರೆದಿರ್ತಕ್ಕಂಥ ವ್ಯಕ್ತಿ ಸುರೇಶ್ ಅಂತ ತಿಳ್ಕೊಳಮ್ಮ. ಇದರ ಅರ್ಥ ರಮೇಶ್ ಜಾಯ್ನ್ ಆಗ್ಬೇಕಂದ್ರೆ $30 ಕೊಡ್ತಾನ. ಅದ್ರೊಳಗ ಮೊದಲ ಏನ್ ಮಾಡ್ತಾನಮ್ಮ?
$5 ಕಂಪನಿ ಕೊಡ್ತಾನ, ಕಂಪನಿ ಒಳಗ ಮೆಂಬರ್ಶಿಪ್ ಅನ್ನ ತಗೊಂತಾನ. ಮೆಂಬರ್ಶಿಪ್ ತಗೊಂಡ್ಮೇಲೆ ID ನಂಬರ್ ಬರ್ತೈತಿ. ID ನಂಬರ್ ಬಂದ್ಮೇಲೆ ಇನ್ನು ಬಾಕಿ ಉಳಿದಿರ್ತಕ್ಕಂತ $25 ರಮೇಶ್ ಸುರೇಶನ್ ಅಕೌಂಟಿಗೆ ಹಾಕ್ಬೇಕು ಅಂತ ಅರ್ಥ. ಹೌದೇನಮ್ಮ? Yes, sir. Yes, sir. ಈಗ ಡಾಲರ್ ಇತ್ತಂದ್ರೆ ಡಾಲರ್ ಹಾಕ್ತಾನ. ಡಾಲರ್ ಇಲ್ಲ ಅಂದ್ರೆ $2,325 ಕೊಡ್ಬೇಕು. ಆದ್ರೆ ಈ $2,325 ರಮೇಶ್ ಮತ್ತು ಸುರೇಶ್ ಒಂದೇ ಕಡೆ ಕುಂತಾರ ಅಂತ ತಿಳ್ಕೊಳಮ್ಮ. ಅವ್ರು ಆ ಕ್ಯಾಶ್ ಕೊಡ್ಬೋದೇನೋ? ಇಲ್ಲಿ ನಮ್ಗೆ ರಮೇಶ್ ಕೊಡ್ಬೇಕಾಗಿರ್ತಕ್ಕಂಥ $2,325 ನಮ್ಮ ರಮೇಶ್ ಸುರೇಶ್ಗೆ ಬೈ ಕ್ಯಾಶ್ ಕೊಡ್ಬೋದೇನಮ್ಮ? ಇಲ್ಲ. ಇಲ್ಲ sir. ನಮ್ಮ ಕಂಪನಿಯೊಳಗ ಯಾವುದೇ ಟ್ರಾನ್ಸಾಕ್ಷನ್ ನಾವು ಕ್ಯಾಶ್ ಒಳಗ ಮಾಡಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ನೀವು ಹಾಗಾದ್ರೆ $2,325 ಕೊಡ್ಬೇಕಮ್ಮ. ನಮ್ಮ ಸುರೇಶ್ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ನಾವು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮಾಡಿದಾಗ ಏನಾಗ್ತೈತಮ್ಮ? ಡೈರೆಕ್ಟ್ ಆಗಿ ರಮೇಶನ ಅಕೌಂಟಿನಿಂದ ಸುರೇಶನ ಅಕೌಂಟಿಗೆ ದುಡ್ಡು ಬೀಳ್ತೈತಿ. Yes, sir. ವೈಟ್ ಮನಿ ಆಗ್ತೈತಿ. ಬ್ಲಾಕ್ ಮನಿ ಒಳಗೆ ನಾವು ಬಿಸ್ನೆಸ್ ಮಾಡಂಗಿಲ್ಲ ಅಂತ ಅರ್ಥ. ಹೌದೇನಮ್ಮ? Yes, sir. Yes, sir. ಚಲೋ, ಈ ಪ್ರಕಾರ ನಿಮ್ದು $5 ಕಂಪನಿ, $25 ನಿಮ್ಮ ಸೀನಿಯರ್ ನಿಮ್ಗೆ ಇಂಟ್ರೊಡ್ಯೂಸ್ ಕೊಟ್ಟ ಮೇಲೆ ಈಗ ನಿಮ್ ಸೀನಿಯರ್ ಮಾಡ್ತಾರ. ಉದಾಹರಣೆಗೆ ನೀವು ಸುರೇಶ್ ದುಡ್ಡು ಮುಟ್ಟಿದ್ಮೇಲೆ ಅಲ್ಲೇ ಪಕ್ಕದೊಳಗೆ ಸುರೇಶನ ಇದನ್ನ ಬೈನಾಗ ಓಕೆ ಬಟನ್ ನಿಂತೈತಿ. ಅವನು ಓಕೆ ಬಟನ್ ಒತ್ತಿದ್ರೆ ಮೊದಲ $5 ಕೊಟ್ಟ ಏನಮ್ಮ ರಮೇಶ್ ಮೆಂಬರ್ ಆಗಿದ್ದ. ಆ ಮೆಂಬರ್ ಇದ್ದದ್ದು ಹೋಗಿ ಮುಂದೆ ಏನಾಗ್ತೈತಿ? $25. ಅವನು ಯಾರಮ್ಮ? ನಿಮ್ಮ ಸುರೇಶ್ ಓಕೆ ಬಟನ್ ಒತ್ತಿಗ್ತಾನಲ್ಲ, ಅಲ್ಲಿ ಮೆಂಬರ್ಶಿಪ್ ಅಂತ ಇದ್ದದ್ದು ಕಾಲಮ್ ಒಳಗೆ ಏನಾಗ್ತೈತಮ್ಮ? ಆಟೋಮೆಟಿಕ್ಲಿ ಸಿಲ್ವರ್ ಅಂತ ಬರ್ತೈತಿ. ಪ್ಯಾಕೇಜ್ ಕಾಲಮ್ದೊಳಗೆ ಸಿಲ್ವರ್ ಅಂತ ಬಂದ್ರೆ ಮಾತ್ರ ನಾನು ಈ ಕಂಪನಿ ಜಾಯಿನ್ ಆಗೇನೆ ಅಂತ ಅರ್ಥ. ಹೌದೇನಮ್ಮ? Yes, sir. Yes, sir. ಓಕೆ, ಈಗ ನಾನು ಜಾಯಿನ್ ಆಗಿದ್ದು ಪ್ರೊಸೆಸ್ ಅಂತೂ ಮುಗೀತು. ಇದ್ರ ಅರ್ಥ ಮೊದಲೇನಂತ ಹೇಳಿದಮ್ಮ? ಮೊದಲನೇ ಸ್ಟೆಪ್ ಜಾಯಿನ್ ಆಗೋದು, 2ನೇ ಸ್ಟೆಪ್ ಕೆಲಸ ಮಾಡುದು, 3ನೇ ಸ್ಟೆಪ್ ದೊಳಗೆ ನನಗೆ ಇನ್ಕಮ್ ಬರಕ್ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿದೆ. ಅಂದ್ರೆ ಈಗ ನಾವು ಮುಂದೆ ಇದಂತೂ ಮುಗಿತಮ್ಮ. ಇನ್ನು ಮುಂದಿನ ಸ್ಟೆಪ್ ಯಾವುದು? ನಾನು ಏನ್ ಕೆಲಸ ಮಾಡ್ಬೇಕು, ಹೆಂಗ ಕೆಲಸ ಮಾಡ್ಬೇಕಂತ ತಿಳ್ಕೊಳ್ಳೋದು. ಹೌದೇನಮ್ಮ? Yes, sir. Yes, sir. ಈಗ ಈ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಯಾವ ವ್ಯಕ್ತಿ ಜಾಯ್ನ್ ಆಗ್ತಾನಲ್ಲ, ಆ ವ್ಯಕ್ತಿ ಕೆಲಸ ಇಲ್ಲಿ ಬಂದ ಮೇಲೆ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದೆ ಅವನ ಕೆಲಸ. ಏನ್ ಮಾಡ್ದಮ್ಮ? ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದೆ ಅವನ ಕೆಲಸ. ಪಾಠ ಕ್ಲಿಯರ್ ಆತೇನಮ್ಮ? Yes, sir. ಸೀಮಾ, ನನಗೆ ಟೀಮ್ ಅನ್ನ ಬೆಳೆಸೋದಂದ್ರೆ ಯಾಕೋ ನನ್ ತಲೆಯೊಳಗೆ ಹೋಗ್ಲಿಲ್ಲ. ಸ್ವಲ್ಪ ಕರೆಕ್ಟ್ ಆಗಿ ವಿಸ್ತಾರವಾಗಿ ಹೇಳಮ್ಮ. ನೋಡಮ್ಮ, ಟೀಮ್ ಬೆಳೆಸೋದಂದ್ರೆ ಮೊದಲು ನಾನು $30 ಕೊಟ್ಟು ನಾನು ಕಂಪನಿ ಜಾಯ್ನ್ ಆಗ್ತೇನೆ. ತಿಳಿತೇನಮ್ಮ? Yes, sir. ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಮತ್ತೆ ನನ್ನ ಕಡೆಯಿಂದ 1, 2, 3, 4 ಜನ ಮೆಂಬರ್ ಮಾಡ್ಬೇಕು. ನನ್ನ ಕೆಳಗೆ ಯಾರು ಜಾಯ್ನ್ ಆಗ್ತಾರಮ್ಮ? ಈಗ ಕಲಿಮುಲ್ಲಾ ಜಾಯ್ನ್ ಆಗ್ತಾರೆ ಅಂತ ತಿಳ್ಕೊಳಮ್ಮ. ಕಲಿಮುಲ್ಲಾ ಜಾಯ್ನ್ ಆದ್ಮೇಲೆ ಕಲಿಮುಲ್ಲಾ ಏನ್ ಮಾಡ್ಬೇಕು? 1, 2, 3, 4 ಜನ ಜಾಯ್ನ್ ಆಗ್ತಾರ. ಕಲಿಮುಲ್ಲಾನ ಕೆಳಗೆ ರೆಹಮತುಲ್ಲಾ 1, 2, 3, 4 ಜನ ಮೆಂಬರ್ ಮಾಡ್ತಾರ. ರೆಹಮತನ ಕೆಳಗೆ ನಮ್ಮ ಸೈಯದ್ ಜಾಯ್ನ್ ಆಗ್ತಾರ ಅಂತ ತಿಳ್ಕೊಳಮ್ಮ. 1, 2, 3, 4 ಜನ. ಈ ಪ್ರಕಾರ ಜಾಯಿನ್ ಆಗಿರ್ತಕ್ಕಂಥ ಪ್ರತಿ ಒಂದ್ ವ್ಯಕ್ತಿ ಈ 4 ಜನ ಮಾಡೋದೈತಲ್ಲ, ಇದೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಠ ಕ್ಲಿಯರ್ ಆತೇನಮ್ಮ? Yes, sir. ಸೀಮಾ, ಇದರಿಂದ ಏನಾಗ್ತೈತಮ್ಮ? ಇದರಿಂದ ಏನಾಗ್ತೈತಿ ಅದನ್ನು ಸ್ವಲ್ಪ ಚೆಕ್ ಮಾಡ್ಬಿಡೋಣಲ್ಲ. ಮೊದಲ ಯಾರಿದ್ರಮ್ಮ? ಮೊದಲ ಇಲ್ಲೇ ನಾನು ಜಾಯ್ನ್ ಆದೆ. ನಾನು ಜಾಯ್ನ್ $30 ಕೊಟ್ಟು ನಾನು ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಓಕೆ, ಈಗಲೇ ಸೀಮಾ ಅಂತ ತಿಳ್ಕೊಳಮ್ಮ. ಈಗ ಸೀಮಾ ಏನ್ ಮಾಡ್ತಾಳ? 4 ಜನ ಮೆಂಬರ್ ಮಾಡ್ತಾಳ. ಸೀಮಾ, ನೀ 4 ಜನ ಮೆಂಬರ್ ಮಾಡ್ದಿಲ್ಲಮ್ಮ, ಇದಕ್ಕೆ ಫಸ್ಟ್ ಲೆವೆಲ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಓಕೆ, ಈ 4 ಜನ ಅವ್ರ ಮುಂದೆ 4 ಜನ ಮಾಡಿದ್ರೆ 16 ಜನ ಬರ್ತಾರಲ್ವಾ? ಇದು 2ನೇ ಲೆವೆಲ್. ಈ 16 ಜನ 4 ಜನ ಮಾಡಿದ್ರೆ 64 ಜನ ಬರ್ತಾರ. ಇದು 3ನೇ ಲೆವೆಲ್. ಈ 64 ಜನ 4 ಜನ ಮಾಡಿದಾಗ 256 ಜನ ಬರ್ತಾರ. ಇದು 4ನೇ ಲೆವೆಲ್. ಈ 256 ಜನ 4 ಜನ ಮಾಡಿದಾಗ 1024 ಜನ ಬರ್ತಾರ. ಈ 1024 ಮಟ್ಟ ಅಂದ್ರೆ 5ನೇ ಲೆವೆಲ್. ಇಲ್ಲಿ ಮಟ್ಟ ನಾವು ಕೆಲಸ ಮಾಡಿದ್ರೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir.
ನಾಳೆ ನಾವು ಮಾಡ್ತಕ್ಕಂತ ಕೆಲ್ಸಕ್ಕೆ ಈ ಲೆವೆಲ್ ಪ್ರಕಾರನ ಕೆಲಸ ನಮಗೆ ಇನ್ಕಮ್ ಕೊಡ್ತಾರಮ್ಮ. ನಾನು ಫಸ್ಟ್ ಲೆವೆಲ್ ಮಾಡಿದಾಗ ಅಂದ್ರೆ 4 ಜನ ಮಾಡಿದಾಗ ಇಷ್ಟು ದುಡ್ಡು, 2ನೇ ಲೆವೆಲ್ 16 ಜನ ಮಾಡಿದಾಗ ಇಷ್ಟು ಲೆವೆಲ್, 3ನೇ ಲೆವೆಲ್ 64 ಜನ ಮಾಡಿದಾಗ ಇಷ್ಟು ಇನ್ಕಮ್, 4ನೇ ಲೆವೆಲ್ 256 ಜನ ಮಾಡಿದಾಗ ಇಷ್ಟು ಇನ್ಕಮ್, 5ನೇ ಲೆವೆಲ್ 1024 ಜನ ಮಾಡಿದಾಗ ಇಷ್ಟು ಲೆವೆಲ್ ಇಷ್ಟು ದುಡ್ಡು ಅಂತಿಕೊಂಡು ಲೆವೆಲ್ ಪ್ರಕಾರ ನಮಗೆ ದುಡ್ಡು ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, Yes, sir. sir. ಈ ಪ್ರಕಾರ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಎಷ್ಟಮ್ಮ? 5 ಐದು ಲೆವೆಲ್ level. ಅನ್ನ ಯಾವ ವ್ಯಕ್ತಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾನ ಆ ವ್ಯಕ್ತಿಗೆ ಈ ಕಂಪನಿಯಿಂದ 100 ಕೋಟಿ ರೂಪಾಯಿ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir. ಅಲ್ಲ, ನಾವು ಜೀವನದೊಳಗೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಇಲ್ಲಿವರೆಗೆ 1 ಕೋಟಿ ರೂಪಾಯಿ ಇನ್ಕಮ್ ತಗೊಂಡಿಲ್ಲ. ಅಂತದ್ದು 100 ಕೋಟಿ ರೂಪಾಯಿ ಇಷ್ಟು ಸಣ್ಣ ಕೆಲಸ ಮಾಡೋದಕ್ಕೆ ಅದ್ ಹೆಂಗ ಬರ್ತೈತಮ್ಮ? ನೋಡಮ್ಮ, ಇನ್ನೊಂದು ವಿಚಿತ್ರ ಪಾಯಿಂಟ್ ಹೇಳ್ತೀನಿ ನಿಮಗೆ. ಎಷ್ಟೋ ಜನರಿಗೆ ನಾವು ದುಡ್ಡು ಕಳಿಸ್ಬೇಕಂದ್ರೆ ಕಷ್ಟಪಟ್ಟು ದುಡಿಬೇಕು, ಆಮೇಲೆ ದುಡ್ಡು ಕಳಿಸ್ಬೇಕಂದ್ರೆ ದುಡ್ಡ ಹಾಕ್ಬೇಕಂತ ಎಷ್ಟೋ ಜನ ತಿಳ್ಕೊಂಡ್ರೆ ಕೃಷ್ಣ ಹೊನ್ನಳ್ಳಿ. ಇನ್ನು ನಿಮಗೊಂದು ಐಡಿಯಾ ಕೊಡ್ತೀನಿ. ನನ್ನ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ 3,000 ರೂಪಾಯಿ ಕೊಡ್ಬೇಕು. ಆದ್ರೆ ನೀವು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಲಾರ್ದೇನೆ ನಾನ್ ನಿಮಗೆ ಕೇವಲ 1 ಗಂಟೆಯೊಳಗೆ 7 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳ್ತಕ್ಕಂತ ಒಂದು ಅವಕಾಶ ಕೊಡ್ತೀನಿ. ಕೋನ್ ಬನೇಗ ಕಡುಪತಿ ಬರೀ 15 ಪ್ರಶ್ನೆಗೆ ಉತ್ತರ ಕೊಟ್ರೆ 7 ಕೋಟಿ ರೂಪಾಯಿ ಕೊಡ್ತಾರ. ಇದೇ ನಾವು 4 ಮೊದಲ ಕೋನ್ ಬನೇಗ ಕಡುಪತಿ ಸ್ಟಾರ್ಟ್ ಆಗಕ್ಕಿಂತ ಮೊದಲ ಸೀಮಾ ಯಾರಿಗಾರ ಹೇಳಿದ್ರೆ ನಂಬ್ತಿದ್ರೇನಮ್ಮ? ಅಲ್ರಿ, ಏನ್ ಚಂದ್ರಶೇಖರ್ ಅಂತಾರ, ನಮ್ಮ ಬುದ್ಧಿವಂತರು ಇರ್ತಾರಲ್ಲ, ನಮ್ಮ ಕಲಿಮಲ್ ಅಂತಾರ ಬುದ್ಧಿವಂತರು ಇರ್ತಾರ. ಏನ್ರಿ ಚಂದ್ರಶೇಖರ್ ಅವ್ರೆ, ಏನ್ರಿ ಏನ್ ಬಂಡಲ್ ಹೊಡ್ಯಾಕ್ತಿರಿ? ಬರೀ ಒಂದು 15 ಪ್ರಶ್ನೆ ಉತ್ತರ ಕೊಟ್ರೆ ಏನ್ 7 ಕೋಟಿ ರೂಪಾಯಿ ಕೊಡ್ತಾರಂದ್ರೆ ಎಲ್ಲಾರು ಅದನ್ನ ಮಾಡ್ತಿದ್ರು. ಹಂಗಾರ ಮಾಡ್ರಲ್ಲ, ಯಾರು ಬೇಡ್ತಾರ? ಯಾರು 15 ಪ್ರಶ್ನೆಗೆ ಉತ್ತರ ಕೊಡ್ತಾರ? 7 ಕೋಟಿ ರೂಪಾಯಿ. ಅಮಿತಾಬ್ ಬಚ್ಚನ್ ಕಂಟಿನ್ಯೂಸ್ 1 ಅಲ್ಲ 2 ಅಲ್ಲ 25 ವರ್ಷದಿಂದ ಕೊಡಾಕತ್ತಾನ, 2000 ಇಸ್ವಿಯಿಂದ. ಹೌದಲ್ರಿ? Yes, sir. ಹೌದು ಸರ್. Yes, sir. ಬೇಕಾದಷ್ಟು ಅವಕಾಶ ಇರ್ತಾವ. ಅದು ತಪ್ಪು, ಅದು ಬರಂಗಿಲ್ಲ ಅಂತ ನೀವು ಯಾವತ್ತು ಅನ್ನಕ್ ಬರಂಗಿಲ್ಲ. ಅಂದ್ರೆ ನಮ್ಮ ಜಯಶ್ರೀ ಗಣೇಶ್ ನಂಗೆ ಹಿಂದುಳ್ಕೋಬೇಕಾಗ್ತೈತಿ. ಈಗ ಪಾಳೆ ಹತ್ತೈತಿ ಅವ್ರದ್ದು. ಹೌದೇನಮ್ಮ? ಚಲೋ, Yes, ಓಕೆ, sir. ಕ್ಲಿಯರ್ ಆತೇನಮ್ಮ ಸೀಮಾ? Yes, sir. Yes, sir. ಓಕೆ, ಈ ಪ್ರಕಾರ ಈಗ ನಮ್ದು ಯಾಕಮ್ಮ ಸೀಮಾ ಹೊರಗೆ ಹೋಗಿದ್ದೇನಮ್ಮ ನೀನು? 1 ನಿಮಿಷ. ನೆಟ್ವರ್ಕ್ ಬ್ರೇಕ್ ಆಗ್ಬಿಟ್ಟಿತ್ತು ಸರ್. ಇರ್ಲಿ ಬಾ, ಇರ್ಲಿ ನಿನಗ ಕೋಸ್ಟ್ ಮಾಡ್ತೀನಿ. ಚಲೋ, ಕೋಸ್ಟ್ ಚಂದ್ರಶೇಖರ್ ಕೋಸ್ಟ್. ಚಲೋ ಆತೇನ್ರಿ? ಸ್ಟಾರ್ಟ್ ಮಾಡ್ಲೇನಮ್ಮ? ಎಸ್ ಸರ್, ಎಸ್ ಸರ್. ಏನ್ ಹೇಳಾಕ್ತಿದ್ದೆ ನಾನು? ಚಲೋ, ಈ ಪ್ರಕಾರ ಕೋಟಿ ಗಂಟೆ ದುಡ್ಡನ್ನ ಈಜಿಯಾಗಿ ಗಳಿಸ್ಬೇಕು. ಅದ್ ಹೆಂಗಂತ ಈಗ ನಾನೇನ್ ಮಾಡ್ತೀನಿ, 5 ಸ್ಟೆಪ್ ಅನ್ನ ಹೇಳ್ತೀನಿ. ಇನ್ನೊಂದು, ಈ 5 ಸ್ಟೆಪ್ ಹೇಳೋಕ್ಕಿಂತ ಮೊದಲ ಮತ್ತೊಂದ್ಸರಿ ಎಲ್ಲರಿಗೂ ನಾನು ವಾರ್ನಿಂಗ್ ಮಾಡ್ತೀನಿ ಅಥವಾ ರಿಕ್ವೆಸ್ಟ್ ಮಾಡ್ಕೋತೀನಿ, ಗೈಡ್ ಮಾಡ್ತೀನಿ, ಏನಾರು ತಿಳ್ಕೊಳ್ರಿ. ಈ 5 ಸ್ಟೆಪ್ ಏನೈತಲ್ಲ, ಯಾರು ದೇವೇಂದ್ರ ಸುತಾರ್ ಅವರೇ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೆಪ್. ಆಮೇಲೆ ನಮ್ಮ RTO ರಾಮ ಯಾರಿದ್ರಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಯಾಕಂದ್ರೆ 5 ಲೆವೆಲ್ ಅನ್ನು ಎಷ್ಟು ಡೀಪ್ ಆಗಿ ತಿಳ್ಕೊಂತೀವಿ. ನಿಮ್ಮ ಹತ್ರ ಅಕ್ಕಪಕ್ಕದೊಳಗ ಪೇಪರ್ ಪೆನ್ ಇತ್ತಂದ್ರೆ ಬೇಕಾದ್ರೆ ಲೆವೆಲ್ ಪ್ರಕಾರ ಬರ್ಕೊಳ್ರಿ, ತಪ್ಪೇನಿಲ್ಲ. ಅದು ನೋಡಿದ್ದನ್ನು ನಮ್ಗೇನಾಗ್ತೈತಿ, ಮ್ಯಾನಿಫೆಸ್ಟ್ ಆಗ್ತೈತಿ. ನಾವ್ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಷ್ಟು ಜಲ್ದಿ ಈ 100 ಕೋಟಿ ರೂಪಾಯಿ ನಮ್ಮನ್ನ ಹುಡ್ಕೊಂಡು ಬರ್ತೈತಮ್ಮ. ಸೀಮಾ, ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಹಾಗಾದ್ರೆ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತೀನಿ, ಒಂದೊಂದೇ ಸ್ಟೆಪ್ ಹೇಳ್ತೀನಿ. ಮೊದಲನೇ ಸ್ಟೆಪ್ ಯಾವ್ದಮ್ಮ? ಸಿಲ್ವರ್. ಈಗ ನಾನು ಈ ಕಂಪನಿಗೆ ಸಿಲ್ವರ್ ಆಗ್ಬೇಕಂದ್ರೆ ಏನ್ ಮಾಡಿದೆಮ್ಮ? $5 ಅಂತೂ ಎಲ್ಲರೂ ಕಂಪನಿ ಕೊಡ್ತಾರೆ, ಬಿಟ್ಟು ಬಿಡಮ್ಮ. $25 ನನಗೆ ಇಂಟ್ರೊಡ್ಯೂಸ್ ಮಾಡನಲ್ಲ ಆ ವ್ಯಕ್ತಿಗೆ ಕೊಟ್ಟು ನಾನು ಸಿಲ್ವರ್ ಆಗೇನಿ. ಆದ್ಮೇಲೆ ಏನ್ ಮಾಡೇನಮ್ಮ, ಮತ್ ನಾನು ನನ್ನ ಕಡೆಯಿಂದ 4 ಜನ ಮಾಡೀನಿ. ಹೌದೇನಮ್ಮ? ಈಗ ಮತ್ತೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೇನಮ್ಮ, ಬಹಳ ಡೀಪ್ ಹೋಗಿಲ್ಲ. ಈಗ ನನ್ನ ಕೆಳಗಡೆ 4 ಜನ ಜಾಯ್ನ್ ಆಗ್ಬೇಕಲ್ಲಮ್ಮ. ಆ 4 ಜನರಿಗೆ ಏನ್ ಮಾಡ್ಬೇಕಮ್ಮ? ನನಗೆ ದುಡ್ಡಿಂದ ಬಹಳ ಅವಶ್ಯಕತೆ ಯಾರೈತಿ, 1ನೇ ಪಾಯಿಂಟ್. 2ನೇ ಪಾಯಿಂಟ್, ನನ್ ಮೇಲೆ ಯಾರು ವಿಶ್ವಾಸ ಐತಲ್ಲ ಅಂತ ವ್ಯಕ್ತಿಗೆ ಒಂದು 10 ಜನರಿಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನಮಗೆ 100 ಜನ 1000 ಜನ ಪರಿಚಯ ಇರ್ತಾರೆ, ನಮಗ್ ಬೇಡ. ನನಗೇನಮ್ಮ, ನನಗೆ 4 ಜನರಿಗೆ ಕರಿತೇನಲ್ಲ, ಮೊದಲು ಏನ್ ಮಾಡ್ಬೇಕು, ಒಂದು 10 ಜನರಿಗೆ ಸೆಲೆಕ್ಟ್ ಮಾಡ್ಬೇಕು. 10 ಜನರಿಗೆ ದುಡ್ಡಿಂದ ಬಹಳ ಅವಶ್ಯಕತೆ ಇರ್ಬೇಕು, ಅದ್ರ ಜೊತೆಗೆ ನನ್ನ ಮೇಲೆ ವಿಶ್ವಾಸ ಇರ್ಬೇಕು. ಅಂತ ವ್ಯಕ್ತಿಗೆ 10 ಜನರಿಗೆ ಆರಿಸಿ ಇವ್ರಿಗೆ ಏನ್ ಮಾಡ್ಬೇಕು, 100ಕ್ಕೆ 100% ಕರೆಕ್ಟ್ ಆಗಿರ್ತಕ್ಕಂಥ 100% ಇನ್ಫಾರ್ಮೇಶನ್ ಕೊಡ್ಬೇಕಮ್ಮ. ಏನ್ ಮಾಡ್ಬೇಕು? ಇನ್ಫಾರ್ಮೇಶನ್ ಕೊಡ್ಬೇಕು. ಇನ್ಫಾರ್ಮೇಶನ್ 100ಕ್ಕೆ 100% 100ಕ್ಕೆ 100% ಕರೆಕ್ಟ್ ಆಗಿ ಈ 10 ಜನ ಅದರಮ್ಮ 10 ಜನರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನಿಮ್ಗೆ ಕಷ್ಟ ಪಡಕ್ಕಿಂತ ಬೆಸ್ಟ್ ದಾರಿ ಹೇಳ್ತೇನಮ್ಮ. ನೀವು ಈ 10 ಜನ ಅದರಲ್ಲ ಅವ್ರಿಗೆ ಏನು ಹೇಳಲಾರ್ದೆ ಜೂಮ್ ಮೀಟಿಂಗಿಗೆ ಪ್ರತಿದಿನ 1
ತಪ್ಪಿದ್ದ 2 ಜನರಿಗೆ ಕುಂದಿರ್ಸಿರಮ್ಮ. ಯಾಕೆ ಈ ಪಾಯಿಂಟ್ ಹೇಳಾಕ್ತೀನಿ ಅಂದ್ರೆ, ಇಲ್ಲಿ ಜೂಮ್ ಮೀಟಿಂಗ್ ಒಳಗೆ ಮೀಟಿಂಗ್ ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಖುದ್ದ ಕಂಪನಿ MD, ಈ ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಡಿಸೈನ್ ಮಾಡಿದ್ದು, ಈ ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ ಈ ಅಚ್ಚಲ್ಕರ್ ಕೊಟ್ಟಷ್ಟು ಇನ್ಫಾರ್ಮೇಶನ್ ಈ ದುನಿಯಾದೊಳಗೆ ಯಾರು ಕೊಡಕ್ ಆಗುದಿಲ್ಲಮ್ಮ. ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಪಾಯಿಂಟ್ ಕ್ಲಿಯರ್ ಆಗ್ತಿರಮ್ಮ? ಹೌದು ಸರ್. ಎಸ್ ಸರ್, ಕ್ಲಿಯರ್ ಆಯ್ತು ಸರ್. ಅದಕ್ಕೆ ಮತ್ತೆ ನನ್ನ ಕೆಲಸದ ಮೇಲೆ ನನಗೆ ಇಷ್ಟು ವಿಶ್ವಾಸ ಐತಲ್ಲ, ನೀವು 10 ಜನ ರೋಹಿಣಿತಿ ನಾನು ಕಂಡೀಷನ್ ಏನಮ್ಮ, 1ನೇದು ಜರೂತ್ ಇರ್ಬೇಕು, 2ನೇದು ನಿಮ್ ಮೇಲೆ ವಿಶ್ವಾಸ ಇರ್ಬೇಕು. ಎಷ್ಟೋ ಜನ ಕೆಲವೊಂದು ತಪ್ಪು ಮಾಡ್ತಾರಮ್ಮ. ಏನ್ ತಪ್ಪು ಮಾಡ್ತಾರ ಅಂದ್ರೆ, ಯಾರೋ ಅವ್ರ ಮನೆಗೆ ಕೊರಿಯರ್ ಕೊಡಕ್ ಬಂದಿರ್ತಾರ, ಅವ್ನು ಕರೆದು ಕುಂದಿರ್ತಾರ. ಯಾರೋ ಜೊಮೆಟೋದವ್ರು, ಯಾರೋ ಪಿಜ್ಜಾ ಡೆಲಿವರಿ ಮಾಡಕ್ ಬಂದಿರ್ತಾರ, ಈ ಅವತ್ತ ಪರಿಚಯ ಇರ್ತಾರ. ಅಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಒಂದೇ ರಿಕ್ವೆಸ್ಟ್, ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ನೀವು 10 ಜನ ಕುಂದ್ರಿಸಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಎಷ್ಟು 7 ರಿಂದ 8 ಜನ ಜಾಯ್ನ್ ಆಗ್ತಾರ. ನನಗ್ ಬೇಕಾಗಿದ್ದು ಕೇವಲ 4 ಜನ. ಏನು ದೊಡ್ಡದಲ್ಲ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಈ ನನ್ನ ಕೆಳಗಡೆ 4 ಜನ ಜಾಯ್ನ್ ಆಗ್ತಾರಲ್ಲ, ಅವರು $30 ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಅದ್ರೊಳಗೆ $5 ಯಾರಿಗೆ ಕೊಡ್ತಾರ? ಕಂಪನಿ ಕೊಟ್ಟು ಮೊದಲು ಮೆಂಬರ್ ಆಗ್ತಾರ. ಇನ್ನು $25 ನನಗ್ ಕೊಡ್ತಾರ. ಯಾಕಂದ್ರೆ ಅವ್ರು ಸಿಲ್ವರ್ ಆಕ್ಟಿವೇಟ್ ಮಾಡೋದು ನನ್ನ ಅಧಿಕಾರ ಇರ್ತೈತಿ, ನನ್ನ ಕೆಳಗಿರ್ತೈತಿ. ಹೌದೇನಮ್ಮ? ಈ ಪ್ರಕಾರ ಒಂದ್ ವ್ಯಕ್ತಿಯಿಂದ $25 4 ಜನರಿಂದ ನನಗೆ ಫಸ್ಟ್ ಲೆವೆಲ್ನಾಗ $100 ಇನ್ಕಮ್ ಬರ್ತೈತೆ ಅಂತ ಅರ್ಥ. ಹೌದೇನಮ್ಮ? ಈಗ ನನಗೆ ಫಸ್ಟ್ ಲೆವೆಲ್ನಾಗ $100 ಇನ್ಕಮ್ ಬಂತಲ್ಲಮ್ಮ, ಅಂದ್ರೆ $1ಗೆ 93 ರೂಪಾಯಿದಂಗೆ ಹಿಡಿದೀವಿ ನಾವು. $1ಗೆ 93 ರೂಪಾಯಿ ಹಿಡಿದ್ರೆ ಎಷ್ಟಾತಮ್ಮ? 9,300 ರೂಪಾಯಿ. ಈಗ 9,300 ರೂಪಾಯಿ ನನಗೆ ಇಮ್ಮಿಡಿಯೇಟ್ ಬರ್ತಿತ್ತು, ಆಗಿಂದಾಗ ಬರ್ತಿತ್ತು. ಒಂದೇದು. ಆಮೇಲೆ ಈಗ ನನಗೆ 9,300 ರೂಪಾಯಿ ಬಂತಲ್ಲಮ್ಮ, ಅದ್ರ ಜೊತೆಗೆ ನಂದು ಫಸ್ಟ್ ಲೆವೆಲ್ನಾಗ 4 ಜನ ನಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಂಗೆ, ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತದೆ ಅವ್ರಿಗೆ ಮಾತ್ರ ಕಂಪನಿ 2ನೇ ಪ್ರಮೋಷನ್ ತೊಳಕ್ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈಗ ಇನ್ನೊಂದು ಪ್ರಶ್ನೆ, ಈಗ ಬೇಡ, ಈಗ ಕ್ಲಿಯರ್ ಆತೇನಮ್ಮ? ಸೆಕೆಂಡ್ ಪ್ರಮೋಷನ್. ಈಗ ನಾನು 2ನೇ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಾ 2ನೇ ಪ್ರಮೋಷನ್ ತಗೋಬೇಕಂದ್ರೆ ಮೊದಲ 2ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರಮ್ಮ? ಗೋಲ್ಡ್ ಪ್ರಮೋಷನ್. ಈಗ ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಾನು ಕಂಪ್ಲೀಟ್ ಮಾಡಿದ್ದೆ ಯಾವ್ದು? ಸಿಲ್ವರ್ ಲೆವೆಲ್ ಆಗಿದ್ದಾಗ ಏನ್ ಮಾಡಿನಮ್ಮ? ನಾನು 4 ಜನ ಮೆಂಬರ್ ಮಾಡೀನಿ. ಒಂದು ವ್ಯಕ್ತಿಯಿಂದ 25 ನನಗೆ ಕಂಪನಿಯಿಂದ ಒಂದು $100 ಇನ್ಕಮ್ ಬಂದಿತ್ತು. ಹೌದಲ್ಲಮ್ಮ? ಇದೇ $100 ನನಗೆ ಕಂಪನಿ ಪರ್ಮಿಷನ್ ಕೊಟ್ಟ ಮೇಲೆ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋಬೇಕು. 100 50 ತಂದ್ರೆ ಇನ್ನು $50 ಹೊಡ್ತೈತಿ. ಅದ್ರೊಳಗೆ ನಾನು ಸ್ಟಾರ್ಟಿಂಗ್ ಒಳಗೆ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಪಾಕೆಟ್ ಇಂದ $30 ಹಾಕಿದ್ನಲ್ಲ, ಅದನ್ನು ತೆಗೆದು ಬಿಡಮ್ಮ. ಅದನ್ನ ತೆಗೆದ್ಮೇಲೆನು $20 ಉಳಿದೈತಿ. 93 ರೂಪಾಯಿದಂಗ $1,860 ನನಗೆ ಎಕ್ಸ್ಟ್ರಾ ದುಡ್ಡು ಉಳಿತು ಖರ್ಚಿಗೆ. ಅದ್ರೊಳಗೆ ನಾ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತಕೊಂಡೆ. ಆಮೇಲೆ ಗೋಲ್ಡ್ ಪ್ರಮೋಷನ್ ಇಲ್ಲೇ ಮಾಡ್ಕೊಂಡೆ, ಯಾವ್ದು ಪಾಕೆಟ್ ಹಾಕೋ ಪರಿಸ್ಥಿತಿ ಬಂದಿಲ್ಲ. ಹೌದೇನಮ್ಮ? ಈ ಪ್ರಕಾರ ಈಗ ನಾನು $50 ಕೊಟ್ಟು ಏನ್ ಮಾಡಿದೆಮ್ಮ? ಗೋಲ್ಡ್ ಪ್ರಮೋಷನ್ ತಗೊಂಡೆ. ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಮುಂದೆ ನನಗೆ ಇನ್ಕಮ್ ಬರ್ಬೇಕಲ್ಲ, ಹೆಂಗ್ ಬರ್ತೈತಮ್ಮ? ಈಗ ನಾನಿಲ್ಲೇ ಮುಂದೆ ಇನ್ಕಮ್ ಬರ್ಬೇಕಂದ್ರೆ ಈಗ ನಾನು ಸೈನ್ 9,300 ಬಂತಲ್ಲಮ್ಮ, ಅದ್ರ ಸಲಕ್ಕೆ 4 ಜನ ಮೆಂಬರ್ ಮಾಡಿದೆ. ಆದ್ರೆ ಮುಂದೆ ಇನ್ಕಮ್ ಬರ್ಬೇಕಾದ್ರೆ ನಾನು ಹೊಸದಾಗಿ ಮತ್ತೆ ಮೆಂಬರ್ ಮಾಡ್ಬೇಕಾಗಿಲ್ಲ. ಮೆಂಬರ್ ಮಾಡಿದ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಈಗ ನಾನೇನು ಸ್ಟಾರ್ಟಿಂಗ್ ದೊಳಗೆ 4 ಜನ ಮೆಂಬರ್ ಮಾಡೇನಲ್ಲ, ಅವ್ರು ತಮಗೆ ಇನ್ಕಮ್ ಬರ್ಬೇಕಂದ್ರೆ 4 ಜನ ಮಾಡ್ತಾರಲ್ಲ. ಈಗ ಒಂದ್ ವ್ಯಕ್ತಿ 4 ಜನ ಮಾಡಿದಾಗ ಹೊಸದಾಗಿ ಎಷ್ಟು ಜನ ಜಾಯ್ನ್ ಆಗ್ತಾರಮ್ಮ? 16 ಜನ. ಈಗ 4 ಜನ ಇಲ್ಲೇ ಇರ್ತಾರ. ಇವ್ರು ಹಾಕಿರ್ತಕ್ಕಂಥ 16 ಜನ ನನ್ನ ಸೆಕೆಂಡ್ ಲೆವೆಲ್ ನಾಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಓಕೆ. ಈಗ 16 ಜನ ಜಾಯಿನ್ ಆದ ತಕ್ಷಣ ದುಡ್ಡು ಬರ್ತೈತೇನಮ್ಮ? ಇಲ್ಲ. ಈ 16 ಜನ ಏನಂತ ಜಾಯಿನ್ ಆಗಿರ್ತಾರಮ್ಮ? ಮೊದಲು ಸಿಲ್ವರ್ ಅಂತ ಜಾಯಿನ್ ಆಗ್ತಾರ. ಹೌದೇನಮ್ಮ? ಈಗ ನಾನೇನ್ ಮಾಡ್ಬೇಕು? ಈ ಸಿಲ್ವರ್ ಆಗಿರ್ತಕ್ಕಂಥ ಜಾಯಿನ್ ಆಗಿರಲ್ಲ ಅವರಿಗೆ ಸಪೋರ್ಟ್ ಕೊಟ್ಟೆ $100 ಬರಂಗ್ ಮಾಡ್ಬೇಕು. ಈ 16 ಜನಿಗೆ $100 ಬರಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈ 16 ಜನರ ಕೆಳಗೆ ಒಂದೊಂದು ವ್ಯಕ್ತಿ ಕೆಳಗೆ 4 ಜನ ಜಾಯಿನ್ ಆಗ್ಬೇಕು. ಹೌದೇನಮ್ಮ? ಒಂದ್ ವ್ಯಕ್ತಿ ಕೆಳಗೆ 4 ಜನ ಅಂದ್ರೆ ಏನಾಗ್ತಿದ್ದಮ್ಮ? ಒಂದೇ 25 ಇವ್ರಿಗೂ $100 ಬರ್ತೈತಿ. ಅಂದ್ರೆ ನಾನು 16 ಜನರಿಗೆ $100 ಬರಂಗ್ ಮಾಡ್ಬೇಕು. 16 ಜನರಿಗೆ $100 ಬಂದ್ರೆ ಏನ್ ಮಾಡ್ತಾರಮ್ಮ? ಅದ್ರೊಳಗೆ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಇವ್ರು ಕೊಡ್ತಕ್ಕಂತ $50 ನನಗ ಬರ್ತೈತಿ. ಎಷ್ಟು ಜನರಿಂದ? 16 ಜನರಿಂದ. ನೀ ಟೋಟಲ್ ಮಾಡಿದ್ರೆ 2ನೇ ಲೆವೆಲ್ನಾಗ $800 ಬರ್ತೈತಿ. ಇದರ ಅರ್ಥ 16 ಜನರಿಗೆ $100 ಇನ್ಕಮ್ ಬರಂಗ್ ಮಾಡಿ ಅದ್ರೊಳಗೆ $50 ನಾನು ತಕ್ಕೊಂತೇನೆ ಅಂತ ಅರ್ಥ. ಹೌದೇನಮ್ಮ?
ಈ ಪ್ರಕಾರ ಈಗ ನನಗ ಎರಡನೇ ಲೆವೆಲ್ ಆಗ ಎಷ್ಟು ಇನ್ಕಮ್ ಬಂತಮ್ಮ? $800. ಒಂದ್ ಡಾಲರ್ಗೆ 93 ರೂಪಾಯಿದಂಗೆ $800 ಎಷ್ಟಾಗ್ತೈತಮ್ಮ? 74,400 ರೂಪಾಯಿ. ಈಗ ನಾನು 9,300 ರೂಪಾಯಿ ತಗೊಳ್ಳಿಕ್ಕೆ 4 ಜನ ಮೆಂಬರ್ ಮಾಡಿದೆ. ಆದ್ರೆ 74,400 ರೂಪಾಯಿ ತಗೊಳ್ಳಿಕ್ಕೆ ನಾನು ಮೆಂಬರ್ ಮಾಡಿಲ್ಲ, ಬರೀ ಸಪೋರ್ಟ್ ಕೊಟ್ಟೇನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನೆಟ್ವರ್ಕ್ ಮಾರ್ಕೆಟ್ ಹೆಂಗ ಅಂದ್ರೆ ಒಂದ್ ತರ ಮಾವಿನ ಗಿಡ ಇದ್ದಂಗ, ಒಂದು ಬೀಜದಿಂದ ಸ್ಟಾರ್ಟ್ ಆಗಿರ್ತಕ್ಕಂತ ಒಂದು ಪ್ರೊಸೆಸ್. ನಾನು ಹೆಂಗ ನೀರ್ ಕೊಡ್ತೀನಿ, ಗೊಬ್ಬರ ಹಾಕ್ತೀನಿ, ಅದಕ್ಕೆ ಲಾಲನೆ ಪಾಲನೆ ಮಾಡ್ತೀನಿ. ನಾಳೆ ಇದು ಹಂತ ಹಂತವಾಗಿ ಒಂದು ದೊಡ್ಡ ಮರಾಗಿ ನಾಳೆ ಒಂದೊಂದು ಪೀಕಿಗೆ ಏನಮ್ಮ, ಒಂದೊಂದು ಸೀಸನ್ಗೆ ನನಗ ಲಕ್ಷ ಗಂಟ್ಲೆ ಏನ್ ಕೊಡ್ತೈತಿ, ವಾಪಸ್ ಹಣ್ಣನ್ನು ಕೊಡ್ತೈತಲ್ಲ, ಹಂಗ ನೆಟ್ವರ್ಕ್ ಮಾರ್ಕೆಟ್ ಸಿಂಪಲ್ ಭಾಷೆದೊಳಗೆ ಹೇಳ್ಬೇಕಂದ್ರ. ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದರ ಅರ್ಥ ನಮ್ಮ ಕೆಳಗಡೆ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಲನೆ ಪಾಲನೆ ಪೋಷಣೆ ಮಾಡೋದಿತ್ತಲ್ಲ, ಅದೇ ಇಂಪಾರ್ಟೆಂಟ್ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಎರಡನೇ ಲೆವೆಲ್ನಾಗ 16 ಜನ ಆಗಿರಲ್ಲ, ಇದರ ಅರ್ಥ ನಂದು ಸೆಕೆಂಡ್ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಈಗ ನಾನು 3ನೇ ಪ್ರಮೋಷನ್ ತೊಗೊಳಕ ಕಂಪನಿ ನನಗೆ ಪರ್ಮಿಷನ್ ಕೊಡ್ತೈತಿ. ಈಗ ಕಂಪನಿ ನನಗೆ 3ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಟ್ರಲ್ಲಮ್ಮ, ಆ ಹೆಸರೇನಮ್ಮ ಅದ್ರದ್ದು? ರೂಬಿ. ಓಕೆ. ಈಗ ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಈಗ ನಾನು ಸದ್ಯ ಕಂಪ್ಲೀಟ್ ಮಾಡಿದ್ದು ಗೋಲ್ಡ್, ನನ್ ಗೋಲ್ಡ್ ನಾಗ ಇದ್ದಾಗ ಎಷ್ಟು ಇನ್ಕಮ್ ಆಗೈತಮ್ಮ? $800. ಈಗ ನಾನು ಇದೇ $800 ಈಗ ನಾನು ಕೇವಲ $250 ಕೊಟ್ಟು ರೂಬಿ ಹಾಕ್ತೀನಿ. 800 ಒಳಗೆ 250 ಹೋದ್ರೆ ಇನ್ನೂ $550 ಉಳಿತೈತಿ. 93 ರೂಪಾಯಿದಂಗೆ 51,150 ರೂಪಾಯಿ ನನ್ನ ಖರ್ಚಿಗೆ. ಇದು ಸೆಕೆಂಡ್ ಲೆವೆಲ್ ನಾಗ 51,000, ಫಸ್ಟ್ ಲೆವೆಲ್ ನಾಗ 1,860 ರೂಪಾಯಿ. ಈ ಪ್ರಕಾರ ನನಗೆ ಪ್ರತಿ ಹಂತದೊಳಗೂ ರೊಕ್ಕ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಬಂದಿದ್ದು 800 ಒಳಗೆ $250 ಕೊಟ್ಟು ಏನು ಮಾಡಿದೆಮ್ಮ? ರೂಬಿ ಪ್ರಮೋಷನ್ ತಗೊಂಡೆ. ಮುಂದೆ ನನಗೆ ಇನ್ಕಮ್ ಬರ್ಬೇಕಂದ್ರೆ ಯಾರಿಂದ ಇನ್ಕಮ್ ಬರ್ತೈತಿ? ಈ ಹೊಸದಾಗಿ 16 ಜನ ಜಾಯ್ನ್ ಆಗಿದ್ರಲ್ಲ, ಅವರು ತಮ್ಮ ಕೋಟಾ ಕಂಪ್ಲೀಟ್ ಮಾಡ್ಲಿಕ್ಕೆ 4 ಜನ ಮಾಡ್ಲಿಬೇಕಲ್ಲ. ಈ 4 ಜನ ಅಂತೂ ಮುಗ್ದೈತಿ, ಅವ್ರು 16 ಮಾಡಿದ್ರು. ಈ 16 ಜನ 4 ಜನ ಮಾಡಿದಾಗ ಹೊಸದಾಗಿ ಎಷ್ಟು ಜನ ಬರ್ತಾರಮ್ಮ? 64 ಜನ. ಈಗ ಈ 64 ಜನರಿಗೆ ನಾನೇನ್ ಮಾಡ್ಬೇಕು? ಲಾಲನೆ ಪಾಲನೆ ಪೋಷಣೆ ಅಂತಾರಲ್ಲ, ಅದನ್ನ ಮಾಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನೇನ್ ಮಾಡ್ತೀನಿ, ಈಗ 64 ಜನ ಜಾಯ್ನ್ ಆಗಿಲ್ಲ, ಮೊದಲ ಇವ್ರು ಸಿಲ್ವರ್ ಅಂತ ಜಾಯ್ನ್ ಆಗ್ತಾರ, ಇವ್ರಿಗೆ ನಾನು ಸಪೋರ್ಟ್ ಕೊಡ್ತೀನಿ. ನಮ್ಮ ಕೆಳಗಡೆ ಇರ್ತಕ್ಕಂಥ ನಮ್ಮ ಟೀಮ್ ಜನ ಸಪೋರ್ಟ್ ಕೊಟ್ಟ ಏನ್ ಮಾಡ್ತೇನಮ್ಮ? ಒಂದೊಂದು ವ್ಯಕ್ತಿ ಕೆಳಗೆ 4 ಜನ ಮೆಂಬರ್ ಮಾಡಿ ಈ 64 ಜನರಿಗೆ ನಾನೇನ್ ಮಾಡ್ತೀನಿ? ಮೊದಲ ಒಂದು $100 ಬರಂಗ್ ಮಾಡ್ತೀನಿ. ಎಷ್ಟು ಮಾಡ್ತೇನಮ್ಮ? $100. ಅದೇ $100 $50 ಕೊಟ್ಟು ಗೋಲ್ಡ್ ಹಾಕ್ತಾರ, ಹೌದಲ್ಲಮ್ಮ? ಗೋಲ್ಡ್ ಆದಾಗ ಮುಂದೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಗೋಲ್ಡ್ ಲೀಡರ್ಗೆ ಏನ್ ಮಾಡ್ತೀನಿ? ಅವ್ರಿಗೆ ಸಪೋರ್ಟ್ ಕೊಟ್ಟೆ $800 ಬರಂಗ್ ಮಾಡ್ತೀನಿ. ಈಗಳಮ್ಮ ನಾನು $800 ಬರಂಗ್ ಮಾಡ್ದಲ್ಲ, ಎಷ್ಟು ಜನರಿಗೆ? 64 ಜನರಿಗೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನಗೆ $800 ಬಂದಾಗ ನಾನೇನ್ ಮಾಡಿದ್ದೆಮ್ಮ? ಅದ್ರೊಳಗೆ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂಡಿದ್ದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಕೆಳಗೆ ಬಂದು ಜಾಯ್ನ್ ಆಗಿಲ್ಲ 64 ಜನ, ಇವ್ರಿಗೆ $800 ಬರಂಗ್ ಮಾಡ್ಬೇಕು. ಅವ್ರಿಗೆ $800 ಬಂದ್ರೆ ಅದ್ರೊಳಗೆ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂತಾರ. ರೂಬಿ ಪ್ರಮೋಷನ್ ತಗೊಂಡಾಗ ನನಗೆ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಟೋಟಲ್ ಎಷ್ಟು ಜನ ಅದಾರ? 64 ಜನ. ಇವರು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಎಷ್ಟು ಕೊಡ್ತಾರಮ್ಮ? ಒಂದೊಂದು ವ್ಯಕ್ತಿ $250 ಕೊಡ್ತಾನ. ಇದೇ ಲೆಕ್ಕ ಮಾಡಮ್ಮ. ಟೋಟಲ್ ಲೆಕ್ಕ ಮಾಡಿದ್ರೆ ನನಗೆ $16,000 ಬಂತು. ಇದು ನಂದು 3ನೇ ಲೆವೆಲ್ ಇನ್ಕಮ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈಗ 3ನೇ ಲೆವೆಲ್ನಾಗ ನನಗೆ $16,000 ಬಂತು, ಹೌದೇನಮ್ಮ? ಈ $16,000ನ $1ಗೆ 93 ರೂಪಾಯಿದಂಗೆ ಲೆಕ್ಕ ಮಾಡಿದ್ರೆ ಎಷ್ಟಾತಮ್ಮ? 14,88,000 ರೂಪಾಯಿ. ಈಗ 14,88,000 ರೂಪಾಯಿ ನಾನಾ ಇನ್ಕಮ್ ತಗೊಂಡೆ ಅಂತ ತಿಳ್ಕೊಳಮ್ಮ. ಈಗ ಇನ್ನೊಂದು ಪಾಯಿಂಟ್ ಅಂದ್ರೆ ಈಗ ನಾನು 14,88,000 ರೂಪಾಯಿ ಇದನ್ನ ಕಾಮನ್ ಆಗಿ ರೌಂಡ್ ಅಪ್ ಮಾಡ್ಲಿಕ್ಕೆ 15 ಲಕ್ಷ ಅಂತ ತಿಳ್ಕೊಳ್ಳೋಣ. ಈಗ ನಾನು 15 ಲಕ್ಷ ಇನ್ಕಮ್ ತಗೊಂಡೆ. ವಿಚಿತ್ರ ಅಂದ್ರೆ ಈ 15 ಲಕ್ಷ ಇನ್ಕಮ್ ಅನ್ನ ತಗೊಳ್ಳಿಕ್ಕೆ ನಾನು ಎಷ್ಟು ಜನರಿಗೆ ಸಪೋರ್ಟ್ ಕೊಟ್ಟೆನಮ್ಮ? ಡೈರೆಕ್ಟ್ ಹಾಕಿರ್ತಕ್ಕಂಥ 4, ಅದು 16, 64. ನೀವು ಲೆಕ್ಕ ಮಾಡಿ ನೋಡ್ರಿ, 84 ಜನರ ಟೀಮ್. ಈಗ ನಾನು ಕೇವಲ 84 ಜನರಿಗೆ ಲಾಲನೆ
ಪಾಲನೆ ಪೋಷಣೆ ಮಾಡಿದಕ್ಕೆ ನನ್ನ 3ನೇ ಲೆವೆಲ್ಗೆ 15 ಲಕ್ಷ ಇನ್ಕಮ್ ಬಂತಮ್ಮ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. Yes, sir. ಈಗ ನಾನು 15 ಲಕ್ಷ ಇನ್ಕಮ್ ತಗೋಬೇಕಂದ್ರೆ ಯಾವ್ದಾರ ಸೋಪು, ಶಾಂಪೂ, ಚಾಪುಡಿ, ಚಾ ಏನೈತಿ ಏನಾರ ಮಾರೇನೇನಮ್ಮ ನಾನು? ಏನು ಮಾಡ್ಬೇಕಾಗಿಲ್ಲ. ಬೇರೆ ಕಂಪನಿ ಆದ್ರೆ ಒಂದು ಕಡೆ ಟೀಮ್ ಅನ್ನ ಬೆಳೆಸ್ಬೇಕು, ಇನ್ನೊಂದು ಕಡೆ ಪ್ರಾಡಕ್ಟ್ ಅನ್ನ ಮಾರ್ಬೇಕು, ಪ್ರಾಡಕ್ಟ್ ಅನ್ನ ಡೆಮೋ ಕೊಡ್ಬೇಕು, ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಎಷ್ಟು ಜಂಜಟ್ ಇರ್ತೈತಮ್ಮ ಅಲ್ಲೇ. ಹೌದು ಸರ್. ಇಲ್ಲಿ ಏನಿಲ್ಲ, ನಿಮ್ದು ಒಂದೇ 1 ಲಕ್ಷ. ಟೀಮ್ ಬೇರೆ ಕಡೆ. ಈ ಅರ್ಜುನಂದ ಲಕ್ಷ್ಯ ಏನಮ್ಮ? ಆ ಮೀನದ ಕಣ್ಣು ಕಾಣ್ತಿದ್ದಲ್ಲ, ಹಂಗ ನನ್ನ ಲಕ್ಷ್ಯ ಬರೀ ಟೀಮ್ ಅನ್ನ ಬೆಳೆಸುದು, ಟೀಮ್ ಅನ್ನ ಬೆಳೆಸುದು, ಟೀಮ್ ಅನ್ನ ಬೆಳೆಸುದು ಬಿಟ್ಟು ಬೇರೆ ಏನು ನಾನು ಕೆಲಸ ಮಾಡ್ಬೇಕಾಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. Yes, sir. ಆಮೇಲೆ ಈಗ ಸದ್ಯ ನಮ್ಮ ಮಧ್ಯದೊಳಗ ಪ್ರಾಡಕ್ಟ್ ಬಗ್ಗೆ ಹೇಳಿದ್ನಲ್ಲಮ್ಮ, ಸೋಪ್ ಮಾರ್ಬೇಕಾಗಿಲ್ಲ, ಶಾಂಪೂ ಮಾರ್ಬೇಕಾಗಿಲ್ಲ. ಈ ಪಾಯಿಂಟ್ ಅನ್ನ ಈಗ ಯಾಕೆ ಹೇಳಿದೆ ನಾನು? ನನಗೆ ಅರ್ಥ ಆಗ್ಲಿಲ್ಲ, ಹೇಳಮ್ಮ. ನೋಡಮ್ಮ, ನಾವು ಸಮಾಜದೊಳಗ ಎಲ್ಲಾ ತರದ ಜನರಿಗೂ ನಾವು ಟಾರ್ಗೆಟ್ ಮಾಡ್ತೀವಿ. ಆ ಎಲ್ಲಾ ತರದ ಜನರೊಳಗೆ ಸಮಾಜದೊಳಗೆ ಏನ್ ಇರ್ತಾರಮ್ಮ? ವೈಟ್ ಕಾಲರ್ ಜನ ಅಂತ ಕರೀತಾರ. ಏನಂತ ಕರೀತಾರ ಹರ್ಷದ? ವೈಟ್ ಕಾಲರ್ ಅಂದ್ರೆ ಗಣ್ಯ ವ್ಯಕ್ತಿಗಳು. ಸಮಾಜದೊಳಗೆ ಗಣ್ಯ ವ್ಯಕ್ತಿಗಳಂತ ಕೃಷ್ಣ ಹೊನ್ನಳ್ಳಿ ಯಾರಿಗೆ ಕರೀತಾರ? ಯಾರಿಗೆ ಅಂದ್ರೆ ಮೊದಲ ಡಾಕ್ಟರ್ಸ್ ಬರ್ತಾರ, ಇಂಜಿನಿಯರ್ಸ್ ಬರ್ತಾರ, ಲಾಯರ್ಸ್ ಬರ್ತಾರ, ಪ್ರೊಫೆಸರ್ಸ್ ಬರ್ತಾರ, ಸಮಾಜದೊಳಗಿರ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯ ವ್ಯಾಪಾರಸ್ಥರು ಬರ್ತಾರ. ಇಲ್ಲೇ ಇವ್ರಿಗೆಲ್ಲ ಸಮಾಜದೊಳಗೆ ಗಣ್ಯ ವ್ಯಕ್ತಿಗಳು ಅಂತ ಕರೀತಾರ. ಗಣ್ಯ ವ್ಯಕ್ತಿಗಳು ಮನಸ್ಸು ಮಾಡಿದ್ರೆ ಬರೀ ಒಂದು ಫೋನ್ ಮೇಲೆ ಅವ್ರ ಕೆಳಗಡೆ 50ರಿಂದ 100 ಜನ ಜಾಯಿನ್ ಆಗಕ್ಕೆ ಇರ್ತಾರ. ಆದ್ರೆ ಇದ್ರ ಜೊತೆಗೆ ನೀ ಸೋಪ್ ಮಾರು, ಶಾಂಪೂ ಮಾರು, ಚಾಪುಡಿ ಮಾರು, ಗುಟ್ಕಾ ಮಾರಂದ್ರೆ ಅವ್ರಿಗೆ ತಮ್ಮ ಘನತೆಗೆ ಧಕ್ಕಿ ಬರಂತ ಕೆಲಸ ಅಂತಿಕೊಂಡು ಎಷ್ಟೋ ಜನರಿಗೆ ದುಡ್ಡಿನ ಅವಶ್ಯಕತೆ ಇದ್ರು ಸಹಿತ ನೆಟ್ವರ್ಕ್ ಮಾರ್ಕೆಟಿನಿಂದ ದೂರ ಉಳಿದಾರ. ಈ ಪಾಯಿಂಟ್ಗೆ ಏನಂತೀರಿ? ಎಸ್ ಅಂತಿರೋ ಅಥವಾ ನೋ ಅಂತಿರೋ? ಎಸ್ ಸರ್. Yes, sir. ಈಗ ನಮ್ಮ ಕಂಪನಿ ಒಳಗೆ ನಾವು ಯಾವುದೇ ತರದ ಪ್ರಾಡಕ್ಟ್ ಅನ್ನ ಮಾರಬೇಕಾಗಿಲ್ಲ. ನನ್ನ ಮಾತಿನ ಮೇಲೆ ವಿಶ್ವಾಸ ಮಾಡಿ 50ರಿಂದ 100 ಜನ ಜಾಯಿನ್ ಆಗಲ್ಲ, ಇವ್ರಿಗೆ ಜಾಯಿನ್ ಆಗಂತೂ ಹೇಳಂಗಿಲ್ಲ. ನಾನು ಕೇವಲ ಜೂಮ್ ಮೀಟಿಂಗ್ ಅದ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ನೋಡ್ರಿಪ್ಪ, ನೀವು 1 ಬಿಟ್ಟು 10 ಸರಿ ನೋಡ್ರಿ. ನಿಮಗಿಷ್ಟ ಇದ್ರ ಮಾತ್ರ ಮುಂದುವರಿರಿ, ಇಲ್ಲಾಂದ್ರೆ ಸುಮ್ನೆ ಬಿಟ್ಟು ಬಿಡ್ರಿಪ್ಪ ಅಂತ ಹೇಳೋದು. ಇಷ್ಟ ಕೆಲ್ಸಕ್ಕನ ನನಗೆ ಹಂತ ಹಂತವಾಗಿ ಮೊದಲು ನನಗೆ 9,000, 2ನೇದು 70,000, 3ನೇದು ಈಗ ಆದ್ರೆ 15 ಬಂತು. 4ನೇ ಸ್ಟೆಪ್ ನೊಳಗೆ ಎಷ್ಟು ಬರ್ತಿತ್ತು ಗೊತ್ತಾಗ್ತಾರೆ? ನಿಮಗೆ ಇದಾಗ್ತೈತಿ, ಶಾಕ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. Sir. ನಾನು ಇಷ್ಟು ಮಾಡಿದ್ರಿಂದ ಹಿಂಗ ರೊಕ್ಕ ಬರ್ತಿತ್ತು ಅಂದ್ರೆ ನಮ್ಮ ಟೀಮ್ ಒಳಗೆ ಡಾಕ್ಟರ್ಸ್ ಜಾಯ್ನ್ ಆಗ್ತಾರ, ಇಂಜಿನಿಯರ್ ಜಾಯ್ನ್ ಆಗ್ತಾರ, ಲಾಯರ್ಸ್ ಜಾಯ್ನ್ ಆಗ್ತಾರ, ಪ್ರೊಫೆಸರ್ಸ್ ಜಾಯ್ನ್ ಆಗ್ತಾರ, ಸಮಾಜದೊಳಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗ್ತಾರ. ನಮ್ಮ ಟೀಮ್ ಒಳಗೆ ಎಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರ ಅಷ್ಟು ದೊಡ್ಡ ಮಟ್ಟದೊಳಗೆ ನಾ ಬಿಸ್ನೆಸ್ ಅನ್ನ ಮಾಡ್ಬೇಕು. ಎಷ್ಟು ದೊಡ್ಡ ಮಟ್ಟದೊಳಗೆ ಬಿಸ್ನೆಸ್ ಮಾಡ್ತೀನಿ ಅಷ್ಟು ದೊಡ್ಡ ಮಟ್ಟದೊಳಗೆ ನಂದು ಇನ್ಕಮ್ ಜನರೇಟ್ ಆಗ್ತೈತೆ ಅಂತ ಹೇಳುದೇ ನನ್ನ ಅರ್ಥ. ದಯವಿಟ್ಟು ನೀವ್ ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡ್ರಿ, ಎಷ್ಟು ಕಾಂಜಿ ಪಿಂಜಿ ಜನ ಬರ್ತಲ್ಲ ಅಷ್ಟು ನಂದು ಅವನತೆ ಆಗ್ತೈತಿ. ಎಷ್ಟು ದೊಡ್ಡ ಮಟ್ಟದ ಜನ ಬರ್ತಾರ, ಗಣ್ಯ ವ್ಯಕ್ತಿಗೆ ಬರ್ತಾರ, ಅಷ್ಟು ದೊಡ್ಡ ಮಟ್ಟದೊಳಗೆ ನಾ ಮೇರಿತೇನೆ. ಹೌದೇನಮ್ಮ? ಎಸ್ ಸರ್. ನನ್ನ ಅರ್ಥ ಇದೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈಗ ಯಾವ್ದು ಅವಾಜ್ ಬರತ್ತಿದೆ ಆಫ್ ಮಾಡ್ಕೊಳ್ಳಮ್ಮ. ಸೀಮಾ, ಚಂದ್ರಶೇಖರ್, 1-2 ನಿಮಿಷ ನೀವು ಬರ್ರಿ ಆ ಕಡೆಕ್ಕೆ. Yes, sir. Ready. ಓಕೆ, ಚಲೋ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ ನಾವು ಏನ್ ಮಾಡ್ತೀವಿ ಈಗ ನೋಡ್ರಿ. ನಂದು 3ನೇ ಲೆವೆಲ್ನಾಗ 64 ಜನ ಆಗಿದ್ದಕ್ಕೆ ನಂದು 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಈಗ ಕಂಪನಿ ನನಗೆ 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಟ್ರೆ 4ನೇ ಪ್ರಮೋಷನ್ ಹೆಸರು ಏನಂತ ಇಟ್ರು ಸರ್ ನಾವು? ಡೈಮಂಡ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಮತ್ತೊಂದು ಮಧ್ಯದೊಳಗ ಚಂದ್ರಶೇಖರ್, ಪ್ರತಿ ಸರಿ ಕಂಪನಿ ಪರ್ಮಿಷನ್ ಕೊಡೋ ಮಟ್ಟ ಯಾಕೆ ವೇಟ್ ಮಾಡ್ಬೇಕ್ರಿ? ನಾವ ತಗೊಳಕ್ ಆಗಂಗಿಲ್ಲೇನ್ರಿ? ಕಂಪನಿ ಯಾಕೆ ಪರ್ಮಿಷನ್ ಕೊಡ್ಬೇಕಂತ ಹೇಳ್ತೈತ್ರಿ? ಇದಕ್ಕೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೀಕ್ರೆಟ್ ಐತಿ, ಅದನ್ನ ಈಗ ನಾ ಡಿಸ್ಕ್ಲೋಸ್ ಮಾಡ್ತೀನಿ. ಈಗ ನಮ್ಮ ರಮೇಶ್, ಇದು ಸುರೇಶ್ ಸರ್. ಸುರೇಶ್ ಏನ್ ಮಾಡ್ತಾನ? ಸುರೇಶ್ ಏನ್ ಮಾಡ್ಬೇಕ್ರಿ? ಕಂಪಲ್ಸರಿ ಮುಂದ್ ಹೋಗ್ಬೇಕಂದ್ರೆ ಸೆಕೆಂಡ್ ಪ್ರಮೋಷನ್ ತಗೋಬೇಕಂದ್ರೆ 4 ಜನ ಕಂಪಲ್ಸರಿ ಮಾಡ್ಲೇಬೇಕು. ಹೌದಲ್ರಿ? ಹೌದು. ಈಗ ಚೈನಾ ಯಾರು ನಮ್ಮ ಸುರೇಶ್ ಏನ್ ಮಾಡ್ಯಾರ? ಬರೀ 2 ಜನ ಮಾತ್ರ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಆ 2 ಜನರೊಳಗ ಒಂದು ರಮೇಶ್ ಅಂತ ತಿಳ್ಕೊಡ್ರಿ. ರಮೇಶ್ ಏನ್ ಮಾಡ್ತಾನ? ಸುರೇಶನ್ಕಿಂತ ಮೊದಲ ಒಂದು 2 ದಿನದಾಗನ 4 ಜನ ಮೆಂಬರ್ ಮಾಡ್ಬಿಡ್ತಾನಂತ ತಿಳ್ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? Clear, sir. Clear. ಈಗ ನಮ್ಮ ಕಂಪನಿ ರೂಲ್ಸ್ ಏನೈತ್ರಿಪ್ಪ? ಯಾರ ಕೆಳಗಡೆ 4 ಜನ ಆಗ್ತಾರ ಅಂದ್ರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಾಗ ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತಿದೆ ಅವ್ರಿಗೆ ಮಾತ್ರ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ಯಾರ. ಹೌದಾ? ಹೌದು. ಇದ್ರ ಪ್ರಕಾರ ಈಗ ಕಂಪನಿ ಯಾರಿಗೆ ಪ್ರಮೋಷನ್ ತೊಗೊಳಕ್ ಪರ್ಮಿಷನ್ ಕೊಡ್ತೈತಿ? ರಮೇಶ್ಗೆ, ಸುರೇಶ್ಗೆ ಕೊಡಂಗಿಲ್ಲ. ಯಾಕಂದ್ರೆ ಸುರೇಶನ್ ಕೆಳಗೆ ಬರೀ 2 ಜನ ಮಾತ್ರ ಆಗ್ಯಾರ. ಹೌದೇನ್ರಿ?
ಎಸ್ ಸರ್. ಇದನ್ನ ಚೆಕ್ ಮಾಡಿ ಪರ್ಮಿಷನ್ ಕೊಡೋದಕ್ಕೆ ಕಂಪನಿ ಪರ್ಮಿಷನ್ ಕೊಡೋದು ಅಂತ ಕರೀತಾರ. ಒಂದನೇ ಪಾಯಿಂಟ್ ಕ್ಲಿಯರ್ ಆತೇನ್ರಿ? ಇನ್ನ Yes, sir. ಎರಡನೇದು, ಈಗ ಸದ್ಯ ಅಪ್ಲೈನ್ ಯಾರಮ್ಮ? ಸುರೇಶ್. ಡೌನ್ಲೈನ್ ಯಾರು? Yes, sir. ರಮೇಶ್. ರಮೇಶ್. ಆದ್ರೆ ರಮೇಶ್ ಕ್ವಾಲಿಫೈ ಆಗಿದ್ದಕ್ಕೆ ರಮೇಶ್ ಏನ್ರ ಸುರೇಶನ್ಕಿಂತ ಮೊದಲ $50 ಕೊಟ್ಟು, ಆದ್ರೆ $100 ಇನ್ಕಮ್ ಆಗೈತಿ, ಅದ್ರೊಳಗೆ $50 ಕೊಟ್ಟು ಅಕಸ್ಮಾತ್ ರಮೇಶ್ ಏನಾರ ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ಅದು ಕಂಪ್ಯೂಟರ್ ಏನ್ ಮಾಡ್ತಿದ್ ಗೊತ್ತೈತೇನಮ್ಮ? ಈ ಡೌನ್ಲೈನ್ ಜಾಗದಾಗ ಇರ್ತಕ್ಕಂತ ರಮೇಶ್ಗೆ ಮೇಲೆ ತಂದು ಕುಂದ್ರಸ್ತೈತಿ. ಯಾಕಂದ್ರೆ ಗೋಲ್ಡ್ ದೊಡ್ಡ ಪ್ರಮೋಷನ್, ಈ ಸಿಲ್ವರ್ ನಾಗ ಇದ್ದಂತ ಜಾಗದೊಳಗೆ ಇರ್ತಕ್ಕಂತ ಸುರೇಶ್ ಏನ್ ಮಾಡ್ತೈತಿ? ರಮೇಶನ ಕೆಳಗೆ ತಂದು ಒಗಿತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಏನಮ್ಮ ಇದರ ಅರ್ಥ? ಇದರ ಅರ್ಥ, ನಾ ಯಾರ ಕೆಳಗರ ಜಾಯಿನ್ ಆಗ್ಲಿ, ನಾನ್ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಅವ್ರನ್ನ ಸೂಪರ್ ಸೀಡ್ ಮಾಡಿ ನಾನು ಮೇಲೆ ಹೋಗ್ಬೋದು. ನನ್ನ ಮೇಲೆ ಇರ್ತಕ್ಕಂಥ ವ್ಯಕ್ತಿ ಯಾವಾಗ ಬೇಕಾದ್ರೂ ನನ್ನ ಕೆಳಗೆ ಬರ್ತಾರ. ಒಂದ್ ತರ ರೇಸ್, ಕಾರಿಂದ ರೇಸ್ ಇದ್ದಂಗ ಯಾರು ಸ್ಪೀಡ್ ಹೊಡ್ತಾರ ಅವ್ರು ಮುಂದೆ ಹೋಗ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಎಸ್ ಸರ್. ಈ ಕೇಸ್ ನೊಳಗೆ ಸುರೇಶ್ಗೆ ಲಾಸ್ ಆತಲ್ರಿ, ಇದು ತಪ್ಪಲ್ಲೇನ್ರಿ? ನೋಡ್ರಿ, ಮೊದಲನೇ ಪ್ರಶ್ನೆ, ಸುರೇಶ್ಗೆ ಕೈ ಕಟ್ಕೊಂಡು ಕುಂದ್ರಂತ ನಾವ್ ಹೇಳಿಲ್ಲ. ನೀನು ಕೆಲಸ ಮಾಡಿ, ನೀ ರಮೇಶನ್ಕಿಂತ ಮೊದಲ 4 ಜನ ಮಾಡಿ ಯಾಕೆ ಕುಂದರ್ಬಾರ್ದಾಗಿತ್ತು? ಒಂದನೇ ಪ್ರಶ್ನೆ. ಹೌದು ಸರ್. ಆಮೇಲೆ ಎರಡನೇ ಪ್ರಶ್ನೆ ಏನಾಗ್ತೈತೆ ಅಂದ್ರೆ, ಕೆಲವು ಸರಿ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಈಗ ರಮೇಶ, ಈಗ ನಾನ ರಮೇಶ್ ಅಂತ ತಿಳ್ಕೊಳ್ಮ, ನನಗೆ ದುಡ್ಡಿಂದ ಬಹಳ ಜರುರತಿ ಐತಿ. ಈಗ ನಾನು ಮುಂದಿನ ವರ್ಷ ಅಂದ್ರೆ ಇನ್ನು 1 ವರ್ಷದೊಳಗೆ ನನ್ನ ಮಗಳದ್ದು ಮದುವೆ ಮಾಡ್ಬೇಕಂತ ಮಾಡೀನಿ. ನನಗೆ ನನ್ನ ಮಗಳ ಮದುವೆಗೆ 50 ಲಕ್ಷ ಬೇಕಮ್ಮ. ಈಗ ನನಗೆ ಬೇರೆ ದಾರಿಲ್ಲ. ಈ ಕಂಪನಿ ಒಳಗೆ ನನಗೆ ಯಾರೋ ನಮ್ಮ ಶಿವಮೊಗ್ಗ ಮಂಜಪ್ಪ ಅಂತ ನನಗೆ ಪ್ರೆಸೆಂಟೇಶನ್ ತೋರಿಸ್ತಾರ. ಇದ್ರೊಳಗೆ 1 ವರ್ಷದೊಳಗೆ ನಾ 50 ಲಕ್ಷ ಗಳಿಸಬಹುದು ಅಂತ ನನಗೆ ಅನ್ಸೈತಿ. ನಾನ್ ಮಾಡ್ತೇನಮ್ಮ, ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಕತ್ತಿ ದುಡ್ಡಂಗ್ ದುಡಿತೀನಿ. ಈಗ ನನ್ನ ಇಂಟ್ರೊಡ್ಯೂಸರ್ ಯಾರು? ಸುರೇಶ್. ಇವನು ನನಗೆ ಸಪೋರ್ಟ್ ಕೊಡದ್ ಬಿಟ್ಬಿಟ್ಟು ನನಗೆ ಕೇರ್ಲೆಸ್ ಮಾಡ್ತಾನಮ್ಮ. ನಾ ಯಾವಾಗ ಫೋನ್ ಮಾಡಿದ್ರೆ ಎತ್ತಂಗಿಲ್ಲ. ನನ್ನ ಜನರಿಗೆ ಅಪ್ಪಿತಪ್ಪಿ ಯಾರಿಗಾರ ಭೇಟಿ ಮಾಡಿಸಿದ್ರೆ ಅವ್ರಿಗೆ ಬೇರೆ ತನ್ನದೇ ಆಗಿರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ನಲ್ಲಿ ನನ್ನ ಟೀಮ್ ಅನ್ನ ಹಾಳು ಮಾಡಕ್ತಾನ. ಈಗ ನೀಳಮ್ಮ, ನನಗೆ ಟೀಮಿಗೆ ಬೆಳಿಲಿಕ್ಕೆ ಸಪೋರ್ಟ್ ಕೊಡ್ಬೇಕಾಗಿರ್ತಕ್ಕಂಥ ಸುರೇಶ್ ಉಲ್ಟಾ ನನ್ನ ಟೀಮ್ ಅನ್ನ ಹಾಳು ಮಾಡಕ್ತಾನ. ನನಗೆ ಸಪೋರ್ಟ್ ಕೊಡುವಲ್ಲ, ನಾ ಕರ್ದಾಗ ಬರಂಗಿಲ್ಲ. ಬರ್ಲಿ, ನಾನು ಫೋನ್ ಮಾಡಿದಾಗ 2 ನಿಮಿಷ ಸಮಾಧಾನದಿಂದ ಮಾತಾಡಂಗಿಲ್ಲ ಅಂದ್ಮೇಲೆ ನಾನ್ ಯಾಕಮ್ಮ ಅವ್ನ ಕೆಳಗಿರ್ಬೇಕು? ಇಲ್ಲೇ ಸುರೇಶನ ಮೇಲೆ ಶಿವಮೊಗ್ಗ ಮಂಜಪ್ಪ ಅಂತಿಕೊಂಡು, ಯಾರಮ್ಮ? ಶಿವಮೊಗ್ಗ ಮಂಜಪ್ಪ ಅಂತಿಕೊಂಡು ಬಹಳ, ಯಾರ ಮಧ್ಯದೊಳಗೆ ಮಾತಾಡ್ಬೇಡ್ರಿ ಪ್ಲೀಸ್. ಈಗ ಶಿವಮೊಗ್ಗ ಮಂಜಪ್ಪ ಅಂತಿಕೊಂಡು ಬಹಳ ದೊಡ್ಡ ಲೀಡರ್ ಅದರಮ್ಮ. ನನ್ನಂಗ ಅವನು ಹಗಲಿ ರಾತ್ರಿ ಕೆಲಸ ಮಾಡದ್ದಾನಮ್ಮ, ಟೈಮ್ ನೋಡಂಗಿಲ್ಲ. ನಾನ್ ಯಾಕಮ್ಮ ಅವನ ಕೆಳಗೆ ಹೋಗಿ ನನ್ನ ಜೀವನ ಸುಧಾರಿಸ್ಕೋಬಾರ್ದು? ನಾನೇನು 1 ವರ್ಷದೊಳಗೆ 50 ಲಕ್ಷ ಗಳಿಸಿ ನನ್ನ ಮಗಳ ಮದುವೆ ಮಾಡ್ಬೇಕಂತ ಮಾಡೇನಲ್ಲ, ನಾನ್ ಯಾಕಮ್ಮ ನನ್ನ ಕನಸನ್ನ ನಾನ್ ನೆನಸು ಮಾಡ್ಕೋಬಾರ್ದು? ನನ್ನ ಮಗಳ ಮದುವೆ ಮಾಡಿ Yes, sir. ಆ ಋಣ ಭಾರ ಯಾಕಮ್ಮ ತೀರ್ಸ್ಕೋಬಾರ್ದು? ಯಾಕಮ್ಮ ಸುರೇಶ್ Yes, sir. ಸಲಾಗಿ ನಾನು ವೇಟ್ ಮಾಡ್ಬೇಕು? ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಇವತ್ತ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಯಾರು ಕೆಲಸ ಮಾಡಂಗಿಲ್ಲ ಬಿಟ್ಟು ಬಿಡಮ್ಮ. ಯಾರು ಕೆಲಸ ಮಾಡ್ತಾರ ಅವರು ಇವತ್ತು 4 ದುಡ್ಡು ಕಂಡಿಲ್ಲ ಅನ್ನೋದಕ್ಕೆ ಒಂದು ಅಪ್ಲೈನರ್ ಸರಿ ಇರಂಗಿಲ್ಲ, ಡೌನ್ಲೈನರ್ ಸರಿ ಇರಂಗಿಲ್ಲ ಅಂತ ಡಮ್ಮಿ ಜನರಿಗೆ ಸೈಡ್ ಸರಿಸಿ ನಾವು ಸೀರಿಯಸ್ ಆಗಿರ್ತಕ್ಕಂಥ ಜನ ಒಂದು ಕೂಡಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ನಮ್ಮನ್ನ 100 ಕೋಟಿಗಿಂತ ಗಳಿಸೋದ್ರಿಂದ ಯಾರಮ್ಮ ತಪ್ಸಕ್ ಆಗ್ತೈತಿ? ಭಗವಂತನ Yes, sir. ತಪ್ಸಕ್ ಆಗಂಗಿಲ್ಲ. ಮತ್ತೆ ಹೌದು sir. ಇದನ್ನ ಹೊಸ ಟೆಕ್ನಿಕ್ ಅಂತ ತಿಳ್ಕೊಬೇಡ್ರಿ. ರೈತರಿಂದ ಕಲ್ತೇನೆ, ಒಂದು ರೈತನಿಂದ ಕಲ್ತೇನಮ್ಮ. ರೈತ ಜೋಳ ಬೆಳೆದ್ಮೇಲೆ ಏನ್ ಮಾಡ್ತಾನಮ್ಮ? ಗಾಳಿಗೆ ತೂಳಿ ಜೋಳ ಬೀಜ ಹೊರಗೆ ಹಾಕ್ತಾನ, ಗಟ್ಟಿ ಬೀಜ ಮಾತ್ರ ಮಾರ್ಕೆಟಿಗೆ ಕಳ್ತಾನ. ಹಂಗ ನಾನು ಮಾತ್ರ ಗಟ್ಟಿ ಬೀಜ ಮಾತ್ರ ಮುಂದೆ ಕಳ್ಸಾಕಿದ್ದೀನಿ. Yes, sir. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಮುಂದೋಗ್ಲಿ. ಇದನ್ನೆಲ್ಲ Yes, ಚೆಕ್ sir. ಮಾಡಿ ಪರ್ಮಿಷನ್ ಕೊಡದೆ ಕಂಪನಿ ಕೆಲಸ, ಅದಕ್ಕೆ ಕಂಪನಿ ಟೈಮ್ ತಗೋತೈತಿ. ಈ ಕೆಲಸ ದುನಿಯಾದೊಳಗೆ ಯಾವ ಕಂಪನಿನೂ ಮಾಡಿಲ್ಲ. ಅದಕ್ಕೆ ಎಷ್ಟೋ ಜನ ಬಹಳ ಕಂಪನಿ ಒಳಗೆ ದುಡ್ಡನ್ನು ಗಳಿಸಿಲ್ಲ. ನಾನ್ ಮಾಡಕ್ತೀನಿ. ಹೌದೇನಮ್ಮ? ಈಗ ನಾನು ಡೈಮಂಡ್ sir. ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ನಾನು ರೂಬಿ ಇದ್ದಾಗ ಎಷ್ಟು ಇನ್ಕಮ್ ಆಗೈತಮ್ಮ? 16,000. ಈಗ ನನಗೇನು ರೂಬಿ ಇದ್ದಾಗ $16,000 ಇನ್ಕಮ್ ಆಗೈತಲ್ಲಮ್ಮ. ಅದ್ರೊಳಗೆ $2,500 ಕೊಟ್ಟೆ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕು. ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೇನು ಇನ್ನು $13,500 ಉಳಿತೈತಮ್ಮ. ಅಂದ್ರೆ ಈ 3ನೇ ಲೆವೆಲ್ನಾಗ ನನಗೆ 12.5 ಲಕ್ಷ ನನಗೆ ಖರ್ಚಿಗೆ ದುಡ್ಡು ಸಿಕ್ತು, ಮತ್ತೆ ನಂದು ಡೈಮಂಡ್ ಪ್ರಮೋಷನ್ ಆಯ್ತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈ ಪ್ರಕಾರ ನಾ $2,500 ಕೊಟ್ಟು ಏನ್ ಮಾಡಿದೆಮ್ಮ? ನಾನು ಪ್ರಮೋಷನ್ ತಗೊಂಡೆ. ಮುಂದೆ ನನಗೆ ಇನ್ಕಮ್ ಬರ್ಬೇಕಲ್ಲಮ್ಮ. ಇನ್ಕಮ್ ಹೆಂಗಮ್ಮ ಜನರೇಟ್ ಆಗ್ತಿದೆ? ಇನ್ಕಮ್ ಹೆಂಗ್ ಜನರೇಟ್ ಆಗ್ತಿದೆ ಅಂದ್ರೆ ಇಲ್ಲೇ ಈಗ ನನ್ ಕೆಳಗಡೆ ಎಷ್ಟು ಜನ ಅದಾರಮ್ಮ? 64 ಜನ. ಈ 64 ಜನ 4 ಜನ ಮೆಂಬರ್ ಮಾಡಿದಾಗ ಹೊಸದಾಗಿ ಎಷ್ಟು ಜನ ಬರ್ತಾರಮ್ಮ? 750. ಈ ಹೊಸದಾಗಿ ಬಂದಿರ್ತಕ್ಕಂಥ ಜನರಿಗೆ ನನ್ನ ಕೆಳಗೆ ಹಾಕ್ಬಿಡ್ತಾರ. ನಾನು ಅವ್ರಿಗೆ ಲಾಲನೆ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗ್ಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? Yes, sir.
Yes, ಈಗ sir. ಇಲ್ಲಿ ಹೊತ್ತಾಗಿ ಬಂದಿರ್ತಕ್ಕಂತ 256 ಜನ ಅದಾರ. ಇವ್ರು ಮೊದಲು ಏನಂತ ಜಾಯ್ನ್ ಆಗಿರ್ತಾರಮ್ಮ, ಸಿಲ್ವರ್ ಅಂತ ಜಾಯ್ನ್ ಆಗ್ತಾರ. ಅವ್ರಿಗೆ ನಾನು ಸಪೋರ್ಟ್ ಕೊಟ್ಟೆ, 4 ಮೆಂಬರ್ ಮಾಡಿ ಅವ್ರಿಗೆ ಒಂದೊಂದು ವ್ಯಕ್ತಿಗೆ $100 ಬರಂಗ್ ಮಾಡ್ಬೇಕು. ಹೌದೇನಮ್ಮ? ಎಸ್ ಸರ್. ಮುಂದೆ $100 ಬಂದಾಗ $50 ಕೊಟ್ಟು ಗೋಲ್ಡ್ ಹಾಕ್ತಾರ. ಮುಂದೆ ಗೋಲ್ಡ್ ಲೆವೆಲ್ನಾಗ ನಾನು ಮತ್ತೆ ನನ್ನ ಕೆಳಗಡೆ ಇರ್ತಕ್ಕಂಥ ಗೋಲ್ಡ್ ಲೀಡರ್ ಅವ್ರಿಗೆ ಸಪೋರ್ಟ್ ಕೊಟ್ಟ ಒಂದೊಂದು ವ್ಯಕ್ತಿಗೆ $800 ಬರಂಗ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇವ್ರು $800 ಬಂದಾಗ $250 ಕೊಟ್ಟು ಏನ್ ಮಾಡ್ತಾರಮ್ಮ, ರೂಬಿ ಹಾಕ್ತಾರ. ನಾನೇನ್ ಮಾಡ್ತೀನಿ, ನಾನು ಮತ್ತೆ ನಮ್ಮ ಕೆಳಗಡೆ ಇರ್ತಕ್ಕಂಥ ರೂಬಿ ಲೀಡರ್ಸ್ ಇರ್ತಲ್ಲ ಅವರು ಇವ್ರು 256 ಜನಕ್ಕೆ ಬೆನ್ನತ್ತಿ ನಾನ್ ಮಾಡ್ತೇನಮ್ಮ, ಆ ರೂಬಿ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿ ಒಂದೊಂದು ವ್ಯಕ್ತಿಗೆ $16,000 ಬರಂಗ್ ಮಾಡ್ತೀನಿ. ಎಷ್ಟು ಜನರಿಗೆ? 256 ಜನರಿಗೆ. ಈಗ 16,000 ಬಂದಾಗ 256 ಜನ 16,000 ಬಂದಾಗ ಏನ್ ಮಾಡ್ತಾರಮ್ಮ, ಈಗ ನನ್ನಂಗ ಅವರು $2,500 ಕೊಟ್ಟು ಏನ್ ಮಾಡ್ತಾರಮ್ಮ, ಡೈಮಂಡ್ ಪ್ರಮೋಷನ್ ತಗೊಂತಾರ. ಅಂದ್ರೆ Yes, sir. ಸಿಲ್ವರ್ ಅಂತ ಜಾಯಿನ್ ಆಗಿರ್ತಕ್ಕಂತ ಈ 256 ಜನರಿಗೆ ಸಿಲ್ವರ್ ನಿಂದ ಗೋಲ್ಡ್, ಗೋಲ್ಡ್ ಇಂದ ರೂಬಿ, ರೂಬಿಯಿಂದ ಡೈಮಂಡ್ ಮಾಡೋದು ನನ್ನ ಜವಾಬ್ದಾರಿ. ಇಷ್ಟೆಲ್ಲಾ ಕೆಲಸ ಮಾಡೋದಕ್ಕೆ ನನಗೆ ಎಷ್ಟು ಇನ್ಕಮ್ ಬರ್ತೈತಮ್ಮ? ಇದು ಒಂದೇ ಒಂದು ಲೆವೆಲ್ನಾಗ ಎಷ್ಟಮ್ಮ, ಇಷ್ಟು ನನಗೆ 200 ಒಂದ್ ನಿಮಿಷಮ್ಮ. 256 ಜನರಿಗೆ ಒಂದು ಸಿಲ್ವರ್ ನಿಂದ ಡೈಮಂಡ್ ಲೆವೆಲ್ ಮಟ್ಟ ಬರಂಗ ಮಾಡಿದಕ್ಕೆ ನನಗೆ $6,40,000 ಸಿಕ್ತು. ಈ $6,40,000 ಅಂದ್ರೆ ಇಂಡಿಯನ್ ರುಪೀಸ್ನಾಗ ಎಷ್ಟಾಗ್ತೈತಮ್ಮ? 5,95,20,20,000 ರೂಪಾಯಿ. ಈಗ ನನಗೆ ಹೇಳಮ್ಮ, ಆಲ್ಮೋಸ್ಟ್ ಅಲ್ಲ $6 ಕೋಟಿ ಇನ್ಕಮ್ ಬರ್ತೈತೆ ಅಂದ್ರೆ ಈ 256 ಜನ ನನ್ನ ನಂಬಿ ಬಂದಿರ್ತಾರಲ್ಲ, ಸಪೋರ್ಟ್ ಕೊಡೋದ್ರೊಳಗ ಏನಮ್ಮ ತಪ್ಪು? ಏನ್ ತಪ್ಪಿಲ್ಲ ಸರ್. $6 ಕೋಟಿ ಏನು ಸಣ್ಣದೇನಮ್ಮ? ಇವತ್ತಿನ ಇಲ್ಲ ಸರ್. $6 ಕೋಟಿ ನಮ್ಮಂತ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಹುಟ್ಟೇವಲ್ಲ, ನಮ್ಮ ಲೈಫ್ ಸೆಟ್ಲ್ ಆಗ್ತೈತಮ್ಮ. ಎಸ್ ಸರ್. ಆ ಲೈಫ್ ಸೆಟ್ಲ್ ಮಾಡ್ಕೊಳಿಕ್ಕೆ ಎಷ್ಟು ಜನಮ್ಮ? 4 ಜನ, 16 ಜನ, 64 ಜನ, 256 ಜನ. ಬರೀ 340 ಜನರದ ಮನೆಯೊಳಗೆ ದೀಪ ಹಚ್ಚೋದ್ರಿಂದ ನನ್ನ ಜೀವನ ಬೆಳಗ್ತೈತೆ ಅಂದ್ರೆ ಯಾಕಮ್ಮ ದೀಪ ಹಚ್ಚಬಾರ್ದು? ಎಸ್ ಸರ್. ನಾವು 4 ಮನೆ ಜನರಿಗೆ, ನಮ್ಮ 4 ಮನೆಗೆ ದೀಪ ಹಚ್ಚ ಕೆಲಸ ಮಾಡಕ್ಕೆ ಹೊರತಾಗಿ ದೀಪ ಆರ್ಸೋದ್ ಮಾಡಕ್ತಿಲ್ಲಮ್ಮ. ಪಾಡ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದ್ರ ಜೊತೆಗೆ ನಂದು 4ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆಮ್ಮ. ಈಗ 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ ಕಂಪನಿ ನನಗೆ 5ನೇ ಪ್ರಮೋಷನ್ ತಗೊಂತ ಪ್ರವೇಶ ಕೊಟ್ಲು. ಈಗ 5ನೇ ಪ್ರಮೋಷನ್ ತೊಗೊಳಕ್ತೇನಮ್ಮ, ಅದ್ರ ಹೆಸರು ಏನಂತ ಇಟ್ಟಾರಮ್ಮ? ಬ್ಲೂ ಡೈಮಂಡ್. ಹೌದೇನಮ್ಮ? ಈಗ Yes, sir. ನಾನು ಬ್ಲೂ ಡೈಮಂಡ್ ಅಂತ ಪ್ರಮೋಷನ್ ತಗೋಬೇಕಂದ್ರೆ ಏನಮ್ಮ ಮಾಡ್ಬೇಕು ನಾನು? ಈಗ ಆಲ್ರೆಡಿ ಡೈಮಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದಾಗ ನನಗೇನು $6,40,000 ಬಂದಿತ್ತಲ್ಲಮ್ಮ, ಅದೇ $6,40,000 ಕೇವಲ $10,000 ಕೊಟ್ಟು ನಾ ಬ್ಲೂ ಡೈಮಂಡ್ ತಗೋತೀನಿ. ಇನ್ನು $6,30,000 ಉಳಿದಿದ್ದೀನಿ. ಇದರ ಅರ್ಥ 5,85,00,000 ಇನ್ನು ನನ್ನ ಅಕೌಂಟ್ನಾಗೈತಿ. 5,85,00,000 ಅದ್ರ ಜೊತೆಗೆ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಪಾಡ್ ಕ್ಲಿಯರ್ ಆತ್ರಿ ಚಂದ್ರಶೇಖರ್? Yes, ಎಸ್ sir. ಸರ್. ಇದ್ರ ಪ್ರಕಾರ ಈಗ ನಾನು $10,000 ಕೊಟ್ಟು ಬ್ಲೂ ಡೈಮಂಡ್ ತಗೊಂಡೆ. ಮುಂದೆ ಯಾರು ಬರ್ತಾರಮ್ಮ? ಈಗೇನು 256 ಜನ ಹೇಳಿದ್ನಲ್ಲ, ಇದೇ 256 ಜನ 4 ಜನ ಮೆಂಬರ್ ಮಾಡಿದಾಗ ಎಷ್ಟಾತಮ್ಮ? 1,024 ಜನ. ಆಗಲೇ ನಾನು ಸ್ಟಾರ್ಟಿಂಗ್ ಒಳಗೆ ಹೇಳಿದಾಗ 1,024 ಜನರ ಮಟ್ಟ ಟೀಮ್ ಅನ್ನ ಬೆಳೆಸೋದ ನಮ್ಮ ಕೆಲಸ. ಅದಕ್ಕೆ ನಮ್ಗೆ ಹಂತ ಹಂತವಾಗಿ ರೊಕ್ಕ ಕೊಡ್ತಾರ ಅಂತ ಹೇಳಿದೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾ 1,024 ಜನ ಶಾರ್ಟ್ ಕಟ್ ಹೇಳ್ತೀನಿ. ಮೊದಲು ಸಿಲ್ವರ್ ಇಂದ ಗೋಲ್ಡ್, ಗೋಲ್ಡ್ ಇಂದ ರೂಬಿ, ರೂಬಿಯಿಂದ ಡೈಮಂಡ್, ಡೈಮಂಡ್ ಇಂದ ಬ್ಲೂ ಡೈಮಂಡ್ ಮಾಡೋದು ಕೆಲಸ. ಅಂದ್ರೆ 1,024 ಜನರಿಗೆ ನನ್ನಂಗ 6 ಲಕ್ಷ ಬಂದ್ರೆ ಅವ್ರ ಏನ್ ಮಾಡ್ತಾರಮ್ಮ? $10,000 ಕೊಟ್ಟು ಬ್ಲೂ ಡೈಮಂಡ್ ಹಾಕ್ತಾರ. ಎಷ್ಟು ಜನ? 1,024 ಜನ. ಇದೇ ನನ್ನ ಇನ್ಕಮ್ ಆಗಿ ಜನರೇಟ್ ಆಗ್ತೈತಿ. ಪಾಡ್ ಕ್ಲಿಯರ್ ಆಯ್ತೇನಮ್ಮ? ಎಸ್ ಸರ್. ಈ 1,024 ಜನರಿಗೆ ನಾನು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಂದು ಟೋಟಲ್ ಇನ್ಕಮ್ ಇದು ಒಂದೇ ಒಂದು ಲೆವೆಲ್ನಾಗ ಎಷ್ಟಾತಮ್ಮ? $1,02,40,000. ಈಗ $1,02,40,000 ನಾವು ಇಂಡಿಯನ್ ರುಪೀಸ್ನಾಗ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗ್ತೈತಮ್ಮ? 95,23,20,000. 95,23,20,000 ಅಲ್ಲಮ್ಮ. ಈಗ ಇವತ್ತ ಜನರೇಷನ್ ಹೆಂಗೈತೆ ಅಂದ್ರೆ ಈ 95,23,20,000 ಬಿಡಮ್ಮ, ಬರೀ 20,000 ಕೊಟ್ರೆ ಒಂದು ವ್ಯಕ್ತಿಗೆ ಮರ್ಡರ್ ಮಾಡಿ ಪೀಸ್ ಮಾಡಿ ಒಗದು ಬರ್ತಾರ. ಇಲ್ಲಿ ಕೋಟಿ ಗಂಟ್ಲೆ ದುಡ್ಡು ಬರಾಕ್ತೈತಿ ಹೊರತಾಗಿ ನಾನು ಯಾರಿಗೂ ಮರ್ಡರ್ ಮಾಡಕ್ತಿಲ್ಲ, ಮನಿ ಉದ್ಧಾರ ಮಾಡಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್.
ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಾನು 95 ಕೋಟಿ ಗಳಿಸಾಕ್ತೇನೆ ಅಂದ್ರೆ ನನಗ್ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡೇನಲ್ಲ, ಅವ್ರಿಗೆ ಒಂದೊಂದು ವ್ಯಕ್ತಿಗೆ 6 ಕೋಟಿ, ಅವ್ರ ಕೆಳಗಿದ್ದಂತ ವ್ಯಕ್ತಿಗೆ 15 ಲಕ್ಷ, ಅವ್ರ ಕೆಳಗಿದ್ದಂತ ವ್ಯಕ್ತಿಗೆ 74 ಲಕ್ಷ, ಅವ್ರ ಕೆಳಗಿದ್ದಂತ ವ್ಯಕ್ತಿಗೆ 9,300. ಪ್ರತಿಯೊಂದು ವ್ಯಕ್ತಿಗೂ ನಾನು ಇನ್ಕಮ್ ಅನ್ನು ಕೊಡಿಸಿ ನಾನು ಇನ್ಕಮ್ ತೊಗೊಳಾಕ್ತೀನಿ. ಪಾರ್ಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈ ಪ್ರಕಾರ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದೆ. ಮೊದಲನೇ ಲೆವೆಲ್ನಾಗ 9,000, ಎರಡನೇ ಲೆವೆಲ್ನಾಗ 70, ಮೂರನೇ ಲೆವೆಲ್ನಾಗ 15 ಲಕ್ಷ, ನಾಲ್ಕನೇ ಲೆವೆಲ್ನಾಗ 6 ಕೋಟಿ, ಐದನೇ ಲೆವೆಲ್ನಾಗ 95 ಕೋಟಿ. ಈ ಪ್ರಕಾರ 5 ಲೆವೆಲ್ ಅನ್ನ ನಾನು ಕಂಪ್ಲೀಟ್ ಮಾಡಿದಕ್ಕೆ ನಂದು ಟೋಟಲ್ ಇನ್ಕಮ್ ಎಷ್ಟು ಬಂತಮ್ಮ? 101 ಕೋಟಿ 34 ಲಕ್ಷ 11,700. ಇಲ್ಲಿ ಬರ್ತೀರಮ್ಮ. 101 ಕೋಟಿ 34 ಲಕ್ಷ 11,700 ರೂಪಾಯಿ. ಅಂದ್ರೆ 100 ಕೋಟಿ ಇನ್ಕಮ್ ತಗೊಂಡೆ, ಹೌದೇನಮ್ಮ? ಎಸ್ ಸರ್. ಈಗ ಸೀದಾ ಮಾತಾಡಮ್ಮ. ನಾನ್ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳಕ್ಕೆ ಏನಮ್ಮ ಮಾಡಿದೆ? ಜೀವನದೊಳಗ ಒಂದ್ಸರಿ 2,790 ರೂಪಾಯಿ ಕೊಟ್ಟೆ ನಾನು ಕಂಪನಿ ಜಾಯ್ನ್ ಆದೆ. ನನ್ನಂಗ ದುಡ್ಡಿಂದ ಜರೂರತ್ ಇರ್ತಕ್ಕಂಥ ವ್ಯಕ್ತಿಗಳು, ಆಮೇಲೆ ನನ್ನ ಮೇಲೆ ವಿಶ್ವಾಸ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು 10 ಜನರಿಗೆ ಜೂಮ್ ಮೀಟಿಂಗ್ ಕುಂದಿರಿಸಿದೆ. ಅವರು ನನ್ನ ಜೊತೆ ಬಂದ್ರೆ ನಾವೆಲ್ಲರೂ ಕೂಡಿ ನಾವು 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ ನನಗೆ 100 ಕೋಟಿ ಬಂತು. ನಾನು ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿಗೂ ಸಹಿತ ಅವ್ರವ್ರ ಲೆವೆಲ್ಗೆ ಅವ್ರಿಗೆ ಇನ್ಕಮ್ ಬರಾಕ್ತೈತಿ. ಪಾರ್ಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಇದು ಒಂದೇದು. ಆಮೇಲೆ ನಾನು 100 ಕೋಟಿ ಗಳಿಸ್ಬೇಕಂದ್ರೆ ಏನ್ ಮಾಡಿದೆಮ್ಮ? 4 ಜನರಿಗೆ ಡೈರೆಕ್ಟ್ ಹಾಕಿ ಮಾಡಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದಕ್ಕೆ 100 ಕೋಟಿ ರೂಪಾಯಿ ಬಂತು, ಹೌದೇನಮ್ಮ? ಎಸ್ ಸರ್. ನಾನ್ 4 ಜನರ ಬದಲಾಗಿ 5 ಜನ ಮಾಡಿದ್ರೆ ಎಷ್ಟು ಬರ್ತೈತಮ್ಮ? 125. ಅಂದ್ರೆ ಒಂದು ಲೈನಿಗೆ 25 ಕೋಟಿ ಅಂತ ತಿಳ್ಕೊಂಬಿಡಿ ಸಿಂಪಲ್ ಆಗಿ. ನಾನು 6 ಲೈನ್ ಬೆಳೆಸಿದ್ರೆ 150 ಕೋಟಿ, 10 ಲೈನ್ ಬೆಳೆಸಿದ್ರೆ 250 ಕೋಟಿ. ಎಷ್ಟು ಬೇಕಾದಷ್ಟು ಮಾಡ್ರಿ. ಯಾಕಂದ್ರೆ ಕೆಲವರಿಗೆ ಅವ್ರು ಕರೆದಾಗ ಅವ್ರ 10 ಜನರಿಗೆ ವಿಶ್ವಾಸ ಇರ್ತೈತಿ, ಕೆಲವರಿಗೆ 20 ಜನರ ಮೇಲೆ ವಿಶ್ವಾಸ ಇರ್ತೈತಿ. ಅವ್ರವ್ರ ಮೇಲೆ ಡಿಪೆಂಡ್, ಎಷ್ಟಾರು ಮಾಡ್ಕೊಡ್ರಿ, ನಿಮ್ ಇಷ್ಟ. ಪಾರ್ಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಈಗ ಬೇರೆ ಕಂಪನಿಯಾಗ ಮಲ್ಟಿಪಲ್ ಐಡಿ ತಗೊಂಡು ರೊಕ್ಕ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳೋ ಅರ್ಥ ಇದು. ಪಾರ್ಟ್ ಕ್ಲಿಯರ್ ಆಗ್ತೇನಮ್ಮ? ಒಂದೇ ಒಂದು ಐಡಿ ತಗೊಳ್ರಿ. ನೀವ್ ಎಷ್ಟು ಡೈರೆಕ್ಟ್ ಆಗ್ತೀರಿ ಎಲ್ಲಾ ದುಡ್ಡು ನಿಮ್ಗ ಬರ್ತೈತಿ. ಬೇರೆ ಕಂಪನಿಗೆ ನೀವು ಹಾಕಿದ ದುಡ್ಡು ಬೇರೆಯವ್ರಿಗೆ ಹೋಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಆಮೇಲೆ ಮತ್ತೊಂದು, ನಮ್ಮ ಕಂಪನಿ ಒಳಗೆ ಯಾರೇ ಆಗ್ಲಿ, ಈಗ ಈಗ ರಮೇಶ್ ಅಂತ ಹೇಳಿದೆ, ಈಗ ನಾನಂತ ತಿಳ್ಕೊಳ್ತೇನೆ ನೋಡಮ್ಮ. ಈಗ ನಾನು ಸರಿ ಬ್ಲೂ ಡೈಮಂಡ್ ಅಂತ ತಿಳ್ಕೊ, ಇಲ್ಲಿಗೆ ಮುಗಿಲಿಲ್ಲ. ಮತ್ತ ನಾನೇನ್ ಮಾಡ್ಬೇಕಮ್ಮ? ಸರಿ ಬ್ಲೂ ಡೈಮಂಡ್ ಆದ್ಮೇಲೆ ಮತ್ತೆ $30 ಕೊಟ್ಟು ರೀ ಎಂಟ್ರಿ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ರಮೇಶ್ ಅಂತ ತಿಳ್ಕೊಳಮ್ಮ. ರಮೇಶ್ ಸರಿ ಬ್ಲೂ ಡೈಮಂಡ್ ವಾಪಸ್ ರೀ ಎಂಟ್ರಿ ತಗೊಂಡ್ಮೇಲೆ ಮುಂದೇನಮ್ಮ? ಮತ್ತ ಅವ್ನು 2ನೇ ಸರಿ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೇನ್ ಮಾಡ್ತಾನಮ್ಮ? ಮತ್ತೆ 2ನೇ ಸರಿ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂತಾನ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಆದ್ರೆ ವಿಶಿಷ್ಟತೆ ಅಂದ್ರೆ ಈ ರಮೇಶ್ 2ನೇ ಸರಿ 100 ಕೋಟಿ ಗಳಿಸ್ತಾನಲ್ಲ, ಮತ್ತೆ ಹೊಸ 4 ಮೆಂಬರ್, ಹೊಸ ಟೀಮ್ ಕಟ್ಟಬೇಕಾಗಿಲ್ಲ. ಹಳೆ ಟೀಮಿನಿಂದನ, ಹಳೆ ಜನರಿಂದನ ಎಷ್ಟು ಬೇಕಷ್ಟು ರಿಪೀಟೆಡ್ಲಿ ರೌಂಡ್ ಏನಮ್ಮ? 1 ಅಲ್ಲ, 10 ಅಲ್ಲ, 100 ಸರಿ ಬೇಕಾದ್ರೂ ತಗೋಬಹುದು. ಅದೇಂಗಂದ್ರೆ ಮೊದಲ ಈಗ ರಮೇಶ್ ಏನ್ ಮಾತಾಡೋಣ. ರಮೇಶ್ ಏನ್ ಮಾಡ್ತಾನ? ಬ್ಲೂ ಡೈಮಂಡ್ ಆಗ್ತಾನ, ಅವನು $30 ಕೊಟ್ಟು ರೀ ಎಂಟ್ರಿ ಮಾಡ್ತಾನ. ಪಾರ್ಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಮತ್ತೊಂದು ತಿಂಗಳಾದ್ಮೇಲೆ ಈ ರಮೇಶ್ 4 ಜನ ಡೈರೆಕ್ಟ್ ಹಾಕ್ಯಾನಲ್ಲ, ಅವರು ಬ್ಲೂ ಡೈಮಂಡ್ ಆಗ್ತಾರ ಅಂತ ತಿಳ್ಕೊಳಮ್ಮ. ಅವರು $30 ಕೊಟ್ಟು ರೀ ಎಂಟ್ರಿ ಮಾಡ್ಲೇಬೇಕಲ್ಲ, ಯಾಕಂದ್ರೆ ಕಂಪನಿದ್ ರೂಲ್ಸ್ ಐತಿ. ಎಸ್ ಸರ್. ಇವ್ರದ್ದು ಮುಗಿದ್ಮೇಲೆ ಮುಂದೆ 16 ಜನ ಬರ್ತಾರ, ಮುಂದೆ 64 ಜನ ಬರ್ತಾರ, ಮುಂದೆ 256 ಜನ ಬರ್ತಾರ, 1024 ಜನ. ಇವ್ರು ಇವತ್ತಿಲ್ಲ ನಾಳೆ ಬ್ಲೂ ಡೈಮಂಡ್ ಆಗ್ಲೇಬೇಕಲ್ಲಮ್ಮ. ಅವ್ರು ಹೆಂಗ್ ಬ್ಲೂ ಡೈಮಂಡ್ ಆಗ್ತಾರೆ ಹಿಂದೆ ಮುಂದೆ ಆಗ್ಬೋದು. ಹೆಂಗ್ ಬ್ಲೂ ಡೈಮಂಡ್ ಆಗ್ತಾರ? ವಾಪಸ್ ರೀ ಎಂಟ್ರಿ ತಗೊಂಡ್ಮೇಲೆ ಹೊಸ ಜನರಿಗೆ ಇಂಟ್ರೊಡ್ಯೂಸ್ ಮಾಡೋ ಜरूरत ಏನೈತಮ್ಮ? ಈ ಪ್ರಕಾರ ನಾವು ಸಣ್ಣ ಮಕ್ಕಳಿದ್ದಾಗ ಜಾಯಿಂಟ್ ಇದು ತೊಟ್ಟಲದ ಆಟ ಅಂತ ಕರಿತಿದ್ರು, ಇದನ್ನ ಇಂಗ್ಲಿಷ್ ನೊಳಗೆ ಜಾಯಿಂಟ್ ವೀಲ್ ಅಂತ ಕರೀತಾರ. ಈ ಪ್ರಕಾರ 8 ತೊಟ್ಲು ಇಂತವಮ್ಮ. ಆ 8 ತೊಟ್ಟದೊಳಗೆ ಮೊದಲೇ ತೊಟ್ಟದೊಳಗೆ ಯಾರು ಕುಂತಾರ? ರಾಮ. 2ನೇ ತೊಟ್ಟದೊಳಗೆ 4 ಜನ, 3ನೇ ತೊಟ್ಟದೊಳಗೆ 16 ಜನ. ಈ ಪ್ರಕಾರ ನಮ್ ಕೆಳಗಡೆ ಎಲ್ಲಾರು ಬಂದಾಗ ಆ ತೊಟ್ಲ ಏನಮ್ಮ? ಇದು ತೋಟ ಚಕ್ರ ಹೆಂಗ ರೌಂಡ್ ಹೊಡಿತಿದ್ದಲ್ಲ ಹಂಗ 1 ರೌಂಡ್ ಹೊಡಿತು 100 ಕೋಟಿ, 10 ರೌಂಡ್ ಹೊಡಿತು 1000 ಕೋಟಿ, 100 ರೌಂಡ್. ಈ ಸರಿ ಬೇಕಾದಷ್ಟು ರೌಂಡ್ ನೋಡ್ರಿಮ್ಮ.
ಈಗ ನೀವು ಎಲ್ಲಿ ಮಟ್ಟ ನೀವು 100 ಕೋಟಿ ರೂಪಾಯಿ ಗಳಿಸೋ ಮಟ್ಟ ಕಂಪನಿ ಇರ್ತೈತಿ. ಯಾಕಂದ್ರೆ ಇಲ್ಲಿ ಕಂಪನಿ ಸ್ಟಾರ್ಟ್ ಆಗಿದ್ದು 2025 ಒಳಗೆ. ಈಗ ನಮ್ಮ ಕಂಪನಿ ನಿರಂತರವಾಗಿ 2075 ಮಟ್ಟ ನಿಂದಿರ್ತೈತಿ. ಭೂಕಂಪ ಬರ್ಲಿ, ಸುನಾಮಿ ಬರ್ಲಿ, ವರ್ಲ್ಡ್ ವಾರ್ ಆಗ್ಲಿ, ನಮಗೇನು ಫರಕ್ ಬೆಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದಂಗಮ್ಮ ಸೀಮಾ, ಯಾಕಂದ್ರೆ ನಮ್ಮ ಪೇಮೆಂಟ್ ಪದ್ಧತಿ ಹಂಗೈತಿ. ಏನೈತಮ್ಮ? ನಮ್ಮ ಪೇಮೆಂಟ್ ಪದ್ಧತಿ ಹೆಂಗೈತಿ? ಹೆಂಗೈತಮ್ಮ? ಹಂಗಾರೆ ನೀವು ಪೇಮೆಂಟ್ ಪದ್ಧತಿ, ನಮ್ಮ ಕಂಪನಿ ಒಳಗೆ ಪೇಮೆಂಟ್ ಪದ್ಧತಿ ಏನೈತಲ್ಲ ಅದಕ್ಕೆ P2P ಅಂತ ಕರಿತೀವಿ. ಮತ್ತ ನನ್ನ ಕಂಪನಿ ಒಳಗೆ ಪರ್ಟಿಕ್ಯುಲರ್ ಆಗಿ 100% ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಐತಿ. ಪಾಯಿಂಟ್ ಏನಮ್ಮ? ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬೇರೆ ಕಂಪನಿ ಏನ್ ಮಾಡ್ತಾರ? ಬೇರೆ ಕಂಪನಿಯವ್ರ ಮೊದಲ ಪಿ ದಿಂದ ಕಂಪನಿಯಿಂದ ಮತ್ತೆ ಪಿ ಅಂತ ಬರ್ತೈತಿ. ಪಿ ಅಂದ್ರೆ ಪಬ್ಲಿಕ್. ಈಗ ಯಾವುದೇ ಕಂಪನಿ ಮೋದಿ ಕೇರ್ ಅಂತ ತಿಳ್ಕೊಮ್ಮ. ಈಗ ನಾವು ಪಬ್ಲಿಕ್ ಜನ ಜಾಯ್ನ್ ಆದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ಎಲ್ಲಿ ಜಮಾ ಮಾಡ್ತಾರ? ಕಂಪನಿ ಅಕೌಂಟಿಗೆ. ಜಾಯ್ನರ್ ಆಗಲಿ, ಪ್ರೊಡಕ್ಟರ್ ತೋರ್ಲಿ, ಪ್ರಮೋಷನ್ ತೋರ್ಲಿ, ಏನೇ ಆಕ್ಟಿವಿಟಿ ಮಾಡಿದ್ರು ಅವ್ರು ಕೊಡ್ಬೇಕಾಗಿದ್ದ ದುಡ್ಡನ್ನ ಮೊದಲ ಕಂಪನಿ ಅಕೌಂಟಿಗೆ ಹಾಕ್ತಾರ. ಹೌದೇನಮ್ಮ? ಎಸ್ ಸರ್. ಕಂಪನಿಯರ್ ಏನ್ ಮಾಡ್ತಾರ? ಲೆಕ್ಕಾಚಾರ ಮಾಡಿ ಕಲ್ಲಪ್ಗೆಷ್ಟು, ಮಲ್ಲಪ್ಗೆಷ್ಟು, ಕೃಷ್ಣಗೆಷ್ಟು, ಸಿದ್ದರಾಮಯ್ಯಗೆಷ್ಟು, DK ಶಿವಕುಮಾರ್ಗೆ ಎಷ್ಟು ಬೇಕು ಅಂತ ಎಲ್ಲರಿಗೂ ಹಂಚ್ತಾರ. ಹೌದೇನಮ್ಮ? ಎಸ್ ಸರ್. ಇಲ್ಲಿ ಪ್ರಾಬ್ಲಮ್ ಏನಿಲ್ಲ. ನಿಯತ್ತಿಂದ ನಡೆಸಬೇಕಂತ ಬಂದಿರ್ತಕ್ಕಂಥ ವ್ಯಕ್ತಿಗಳು, ನಿಯತ್ತಿಂದ ಬಂದಿರ್ತಕ್ಕಂಥ ಕಂಪನಿಗಳು, ಉದಾಹರಣೆಗೆ ಯಾವಿವೆ? ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೆಪ್, ಇವನ್ ನಿಮ್ಮ ಫೇವರೇಟ್ ಕಂಪನಿ ವೆಸ್ಟಿಜ್, ಇದು ಸಹಿತ ಕಳೆದ 25 ವರ್ಷದಿಂದ ನಿರಂತರವಾಗಿ ಕರೆಕ್ಟ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾರ. ಯಾರಿಗೂ ₹1 ಮೋಸ ಮಾಡಿಲ್ಲ. ಹೌದಲ್ಲಮ್ಮ? ಹೌದು ಸರ್. ಆದ್ರೆ ಇತ್ತಿತ್ತಲಾಗೆ ಕೆಲವೊಂದು ಕಂಪನಿ, ಟೊಪ್ಗೆ ಹಾಕೋ ಕಂಪನಿ, ಚೀಟಿಂಗ್ ಕಂಪನಿ, ಬೋಕಸ್ ಕಂಪನಿ ಮೋಸ ಮಾಡ್ಬೇಕಂತ ಬಂದ ಏನ್ ಮಾಡ್ತಾರಮ್ಮ? ಕಂಪನಿ ಸ್ಟಾರ್ಟ್ ಮಾಡ್ತಾರ. ಏನ್ ಮಾಡ್ತಾರ? ಕಂಪನಿ ಸ್ಟಾರ್ಟ್ ಮಾಡ್ತಾರ. ಕಂಪನಿ ಸ್ಟಾರ್ಟ್ ಮಾಡಿ ಜನರಿಗೆ ಏನ್ ಮಾಡ್ತಾರಮ್ಮ? ಬಣ್ಣದ ಮಾತು ಮಾತಾಡ್ತಾರ. ಬಣ್ಣದ ಅಂದ್ರೆ ಏನು? ನೀವು $30 ಹಾಕಿದ್ರೆ ನಿಮ್ಗೆ 60 2 ತಿಂಗಳದೊಳಗೆ ಡಬಲ್ ಆಗಿ $60 ಬರ್ತಿದ್ದಿ. ಏನು ಮಾಡ್ಬೇಡ್ರಿ, ಮುಂದೆ ರೊಕ್ಕ ಬಂದ್ಮೇಲೆ ಮತ್ ನೀವು ಹೆಚ್ಚಿಗೆ ಮಾಡ್ಕೊಂತ ಹೋಗ್ರಿ, ಕಡಿಮೆ ಮಾಡ್ಕೊಂತ ಹೋಗ್ರಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆಮೇಲೆ ಪ್ರತಿದಿನ 2% ಕೊಡ್ತೀವಿ. 3 ತಿಂಗಳದಾಗ ಡಬಲ್, 4 ತಿಂಗಳದಾಗ ಟ್ರಿಬಲ್, ಆಮೇಲೆ 10,000 ಹಾಕಿದ್ರೆ ಇಷ್ಟು, 20,000 ಹಾಕಿದ್ರೆ ಇಷ್ಟು. ಇದೆಲ್ಲ ಲಕ್ಷಣಗಳ ಹೇಳ್ತೇನಮ್ಮ. ಯಾವ ಕಂಪನಿ ಹೆಸರು ನಾ ತೊಗೊಳಕ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇವ್ರು ಬಣ್ಣದ ಮಾತು ಮಾತಾಡಿ ದುಡ್ಡನ್ನ, ಪಬ್ಲಿಕ್ ಅಂತ ದುಡ್ಡು ತಾವ್ ಹಾಕೊಂತಾರ. ನನ್ ಸ್ಟಾರ್ಟಿಂಗ್ ಒಳಗೆ ಒಂದೇ ಸರಿ ಓಡೋಗಕ್ ಬರಂಗಿಲ್ಲಮ್ಮ. ಓಡಿದ್ರೆ ಲಾಸ್ ಆಗ್ತೈತಿ. ಸ್ಟಾರ್ಟಿಂಗ್ ಒಳಗೆ 4 ಜನರಿಗೆ ಕೊಡ್ತಾರ. ಕೊಟ್ಟು ಏನ್ ಮಾಡ್ತಾರಮ್ಮ? ಒಂದ್ ತರ ನಾಲ್ಗಿಗೆ ರುಚಿ ಅಂತಾರ, ರುಚಿ ಹಚ್ತಾರ. ಇವ್ರಿಗೆ ರುಚಿ ಬಂದ್ಮೇಲೆ ಏನ್ ಮಾಡ್ತಾರ? ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಮ್ಮ. ಆ ಟೈಮ್ದೊಳಗೆ ದುಡ್ಡನ್ನ ತಗೊಂಡು ಏನ್ ಮಾಡ್ತಾರಮ್ಮ? ಒಂದು ಚಲೋ ಮುಹೂರ್ತ ನೋಡ್ತಾರ. ಏನ್ ಮಾಡ್ತಾರ ಸೀಮಾ? ಒಂದು ಒಳ್ಳೆ ಮುಹೂರ್ತ ನೋಡ್ತಾರಮ್ಮ. ಆ ಒಳ್ಳೆ ಮುಹೂರ್ತ ನೋಡಿ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಓಡಿ ಹೋಗ್ತಾರ. ಹೌದೇನಮ್ಮ? ಹೌದು ಸರ್. ಈಗ ನಾವು 99% ಜನ ಏನು ದುಡ್ಡು ಕಳ್ಕೊಂಡಿಲ್ಲ. ಇದಕ್ಕೆಲ್ಲಾ ಕಾರಣ ಪಬ್ಲಿಕ್ ಅಂತ ದುಡ್ಡು ತಗೊಂಡ ಕಂಪನಿ ಕ್ಲೋಸ್ ಮಾಡಿದ ಕಾರಣದಲ್ಲ. ಇದಕ್ಕೆ ಇದೇ ಕಾರಣ. ಆದ್ರೆ ನಮ್ಮ ಕಂಪನಿ ಒಳಗೆ ನಮ್ಮ P2P ಏನೇ ಕೊಟ್ಟು ಡೈರೆಕ್ಟ್ ಆಗಿ P2P ಕಂಪನಿ ಅಕೌಂಟ್ ₹1 ಹೋಗಂಗಿಲ್ಲ. ಅದೇಂಗಮ್ಮ? ಅದೇಂಗಂದ್ರೆ ಈಗ ನಮ್ಮ ಕಂಪನಿ ಒಳಗೆ ರಮೇಶ್ ಜಾಯ್ನ್ ಆದ. ಹೌದನಮ್ಮ? ಅವನು $25 $30 ಕೊಡ್ತಾನ. $30 $5 ಮಾತ್ರ ಕಂಪನಿಗೆ ಮೆಂಬರ್ಶಿಪ್ ಕೊಡ್ತಾನ ಅಂತ ಹೇಳಿದೆ. ಹೌದೇನಮ್ಮ? ಹೌದು ಸರ್. ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆದ್ರು ಅವನೇನ್ ಮಾಡ್ತಾನಮ್ಮ? ಕಂಪನಿ ಜಾಯ್ನ್ ಇದು ನೀನ್ ಅಂತ ಒಂದ್ ನಿಮಿಷಮ್ಮ, ಇದು ನೀನ ಅಂತ ತಿಳ್ಕೊಳಮ್ಮ. ನೀನು $30 ಏನ್ ಮಾಡ್ತೀಮ್ಮ? ಕೇವಲ $5 ಮಾತ್ರ ಕಂಪನಿ ಕೊಡ್ತಿದ್ದಿ. ಇನ್ನು ಬಾಕಿ $25 ಫಸ್ಟ್ ಅಪ್ಲೈನ್ ಕೊಡ್ತೀನಿ. ಯಾಕಂದ್ರೆ ನಿನಗೆ ಸಿಲ್ವರ್ ಪ್ರಮೋಷನ್ ಕೊಡೋ ಅಧಿಕಾರ ಫಸ್ಟ್ ಅಪ್ಲೈನ್ ಕೈಯಾಗಿರ್ತೈತಿ. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಮುಂದೆ ನೀನು $50 ಕೊಟ್ಟು ಗೋಲ್ಡ್ ಹಾಕ್ತಿದಿ. ನೀನು ಗೋಲ್ಡ್ ಆಗ್ಬೇಕಾದ್ರೆ ನೀ ಡೈರೆಕ್ಟ್ ಆಗಿ $50 ಸೆಕೆಂಡ್ ಅಪ್ಲೈನ್ ಹಾಕ್ತಿದಿ. ಯಾಕಂದ್ರೆ ನಿನಗೆ ಗೋಲ್ಡ್ ಪ್ರಮೋಷನ್ ಕೊಡೋ ಅಧಿಕಾರ ಅವನ ಹತ್ರ ಐತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದೇ ಪ್ರಕಾರ $250 ಮೂರನೇ ಅಪ್ಲೈನಿಗೆ ಡೈರೆಕ್ಟ್ ಆಗಿ ಕೊಡ್ಬೇಕಾಗ್ತಿದ್ದಿ. $2,500 ನಾಲ್ಕನೇ ಅಪ್ಲೈನಿಗೆ, $10,000 ಐದನೇ ಅಪ್ಲೈನಿಗೆ ಡೈರೆಕ್ಟ್ ಆಗಿ ಕೊಡ್ಬೇಕಾಗ್ತಿದ್ದಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸರ್. ಈ ಪ್ರಕಾರ ನಾವ್ ಯಾವ್ದು ದುಡ್ಡನ್ನ ಇಟ್ಕೊಳ್ಳೋದಿಲ್ಲ. ನೀವ್ ಏನೇ ಮಾಡಿದ್ರು ಡೈರೆಕ್ಟ್ ಆಗಿ ಏನಮ್ಮ? ಈಗ ಇಲ್ಲಿ ಕ್ಲಿಯರ್ ಕಟ್ ಆಗೈತಿ. ಇಲ್ಲಿ ಕಾಣ್ತಿದ್ದೇನಮ್ಮ? ನಿಮ್ದು ಸ್ಕ್ರೀನ್ ಕಾಣಕ್ತಿದ್ದೇನಮ್ಮ? ಎಸ್ ಸರ್. $25 ನೀವ್ ಫಸ್ಟ್ ಅಪ್ಲೈನ್ ಕೊಡ್ತಿ. $50
ಸೆಕೆಂಡ್ ಅಪ್ಲೈನ್ Second apply. $250, ಮೂರನೇ ಅಪ್ಲೈನ್ ಕಾಣಕತ್ತಲ್ಲಮ್ಮ $2,500 Yes, sir. ನಿನ್ನ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ನಾಲ್ಕನೇ ಅಪ್ಲೈನ್ಗೆ $10,000 ಡೈರೆಕ್ಟ್ ಆಗಿ ಐದನೇ ಅಪ್ಲೈನ್ಗೆ. ಇಲ್ಲಿ ಕಂಪ್ನಿ ಎಲ್ಲಿ ಕೊಟ್ಟಿಮ್ಮ? ಕಂಪ್ನಿಗೆ ಏನಿಲ್ಲ, ನೀವು ಸ್ಟಾರ್ಟಿಂಗ್ ಒಳಗ $5 ಕೊಟ್ಟಿದ್ರಲ್ಲ, ಅದು ಬಿಟ್ರೆ ಬೇರೆ ₹1 ಕಂಪ್ನಿ ತೊಗೊಳಂಗಿಲ್ಲ. ಪಾಡ್ ಕ್ಲಿಯರ್ ಆತೇನಮ್ಮ? Yes, sir. ಈಗ ನೀ ಹೇಳಮ್ಮ, ಸ್ಟಾರ್ಟಿಂಗ್ ಒಳಗ ನೀವೇನ $5 ಕೊಡ್ತಿಲ್ಲ, ಅದನ್ನ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ₹465. ₹465 ಆದ್ಮೇಲೆ ಒಂದ್ ನಯಾ ಪರ್ಸೆಂಟ್ ಕಂಪನಿ ಮುಟ್ಟಂಗಿಲ್ಲ ಅಂದ್ಮೇಲೆ ಕಂಪನಿ ಹೆಂಗಮ್ಮ ಮೋಸ ಮಾಡ್ತೈತಿ? Yes, sir. ಕಂಪನಿ ಹೆಂಗಮ್ಮ ಚಲೋ ಮುಹೂರ್ತ ನೋಡಿ ಕಂಪನಿ ಕ್ಲೋಸ್ ಮಾಡ್ತೈತಿ? Chance ಇಲ್ಲ sir. ಚಾನ್ಸ್ ಇಲ್ಲ. ಅದಕ್ಕೆ ನನ್ನ ಕಂಪನಿ ಸ್ಟಾರ್ಟ್ ಆಗಿದ್ದು 2025 ಇಸ್ವಿ. ನನ್ನ ಕಂಪನಿ ನಿರಂತರವಾಗಿ 2075 ಮಟ್ಟ ಇರ್ತಿದ್ದಿ. ಆ 2075 ಒಳಗೆ ನಿಮ್ ಕಡೆಯಿಂದ ಸಾಧ್ಯ ಆಗ್ತಂದ್ರೆ 1 ರೌಂಡರ್ ಹೊಡ್ರಿ, 10 ಹೊಡ್ರಿ, 50 ಹೊಡ್ರಿ, 100 ಹೊಡ್ರಿ, ನಿಮ್ಮ ಇಷ್ಟ. Yes, sir. ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗಿತು. ಇಲ್ಲಿವರೆಗೆ ಕೂಲ್ ಆಗಿ ನನ್ನ ಪ್ರೆಸೆಂಟೇಶನ್ ಕೇಳಿದಕ್ಕೆ ಕೃಷ್ಣ ಹೊನ್ನಳ್ಳಿ ಧನ್ಯವಾದ, ರವೀಂದ್ರ ಸುತಾರ್ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಎಳೆ ಆಗಿ ಕಂಪನಿದು ಸಿಸ್ಟಮ್, ಅಮೌಂಟ್, ಇನ್ಕಮ್ ಬರೋದು, ವರ್ಕಿಂಗ್ ಬರೋದು, ಈಚ್ ಅಂಡ್ ಎವ್ರಿಥಿಂಗ್ ಅನ್ನ ಹೇಳ್ಕೊಟ್ಟಿದ್ದೀರಾ ಸರ್. ಸೊ ಇವಾಗ ನಮ್ಮ ಹೊಸ ಮೆಂಬರ್ಸಿಗೆ ಫಸ್ಟ್ ಚಾನ್ಸ್ ಕೊಡ್ತೀವಿ.